ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡಿಕೊಂಡು ಅದೇ ರೀತಿ ನಾವು ಸ್ಟಡಿ ಮಾಡಿದ್ರೆ ಬಹಳ ಈಜಿ ಆಗ್ತದೆ. ಈ ವಿಡಿಯೋದಲ್ಲಿ ನಾವು ಕೆಸೆಟ್ 2023ರ ಜನರಲ್ ಪೇಪರ್ನ ಡಿಟೇಲ್ ಆಗಿ ಸಾಲ್ವ್ ಮಾಡ್ತಾ ಅನಲೈಸಿಸ್ ಮಾಡೋಣ. ಮತ್ತೆ 4 ಆಪ್ಷನ್ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಕೆಸೆಟ್ ಅಂತ ಬಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಬಹಳ ಇರ್ತದೆ. ಅದೇ ರೀತಿ ಏನು ಆಪ್ಷನ್ಸ್ 4 ಇರ್ತಾವಲ್ಲ ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ನೀವು ಒಂದು ಬುಕ್ ತಗೊಂಡು ಪ್ರತಿ ಕ್ವಶನ್ ಬಂದಾಗ ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಅದಲ್ಲ ಅದನ್ನ ನೋಟ್ ಮಾಡ್ಕೋತಾ ಹೋಗಬೇಕು. ಫಸ್ಟ್ ಕ್ವಶನ್, ಐಡೆಂಟಿಫೈ ದಿ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪೀಪಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಇಫೆಕ್ಟಿವ್ ಟೀಚಿಂಗ್ ಫ್ರಮ್ ದಿ ಫಾಲೋವಿಂಗ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಕೋಡ್. 4 ಸ್ಟೇಟ್ಮೆಂಟ್ ಕೊಟ್ಟಾರಲ್ಲಿ ಅಲ್ಲಿ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳ್ಯಾರ. ಫಸ್ಟ್ ಒನ್, ಪೀಪಲ್ ಅಟೆಂಡಿಂಗ್ ಟು ದಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ. ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಸೂಕ್ತವಾದ ಕಲಿಕೆಯ ಅನುಭವಗಳು. ಮತ್ತೆ ಥರ್ಡ್ ಒನ್, ಟೀಚರ್ ಕಂಟ್ರೋಲಿಂಗ್ ದ ಪೀಪಲ್ ಶಿಷ್ಯನನ್ನು ಶಿಕ್ಷಕ ಕಂಟ್ರೋಲ್ ಮಾಡೋದು. ಇದು ರಿಸೆಪ್ಟಿವ್ ಟು ದಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ವಿದ್ಯಾರ್ಥಿಗಳು ಟೀಚಿಂಗ್ ಅನ್ನ ಎಷ್ಟು ರಿಸೀವ್ ಮಾಡ್ತಾರ ಅನ್ನೋದು. ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿ, ಇದು ಕಲಿಕೆಯ ಅನುಭವಗಳಿಗೆ ಹಾಜರಾಗುತ್ತಿರುವ ವಿದ್ಯಾರ್ಥಿಗಳ ವೈವಿಧ್ಯತೆ, ಇದೇನದಲ್ಲ ಇದು ಕರೆಕ್ಟ್ ಅದ. ಸೂಕ್ತವಾದ ಕಲಿಕೆಯ ಅನುಭವಗಳು, ಇದು ಕರೆಕ್ಟ್ ಅದ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಆಸ್ಪೆಕ್ಟ್ಸ್ ಆಫ್ ಪೀಪಲ್ ಲರ್ನಿಂಗ್. ಶಿಷ್ಯನನ್ನು ನಿಯಂತ್ರಿಸುವ ಶಿಕ್ಷಕ, ಇದು ರಾಂಗ್ ಅದ. ಟೀಚರ್ ಕಂಟ್ರೋಲಿಂಗ್ ದಿ ಪೀಪಲ್ ಈಸ್ ನಾಟ್ ದಿ ಆಸ್ಪೆಕ್ಟ್ಸ್ ಆಫ್ ಇಫೆಕ್ಟಿವ್ ಟೀಚಿಂಗ್ ಅಂತ. ಓಕೆ, ದೆನ್ ಫೋರ್ತ್ ಒನ್, ವಿದ್ಯಾರ್ಥಿಗಳು ಕಲಿಕೆಯ ಅನುಭವವನ್ನು ಸ್ವೀಕರಿಸುತ್ತಾರೆ, ಇದು ಕರೆಕ್ಟ್ ಅದ. ಆಪ್ಷನ್ ಬಿ ಕರೆಕ್ಟ್ ಅದ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವ ಸಂಸ್ಥೆಯನ್ನು ಗುರುತಿಸಿ. ಇಲ್ಲಿ 4 ಸಂಸ್ಥೆ ಕೊಟ್ಟಾರ. ಶಿಕ್ಷಕರ ವೃತ್ತಿಪರ ಬೆಳವಣಿಗೆ ನೇರವಾಗಿರುವ ಸಂಸ್ಥೆಯನ್ನು ಗುರುತಿಸಿ ಅಂತ ಹೇಳ್ತಾರ. ಈ 4 ಸಂಸ್ಥೆ ಬಗ್ಗೆ ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ನ್ಯಾಕ್ ಏನದ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಷನ್ ಕೌನ್ಸಿಲ್. ಗಳಿಗೆ ಅಕ್ರಿಡಿಷನ್ ಕೊಡ್ತದೆ ಅಕ್ರಾಸ್ ದಿ ಕಂಟ್ರಿ. ಬೈ UGC in the September 1994. It is at Bengaluru. It evaluates the performance of the universities and colleges in the country. Okay, ಮತ್ತೆ TLC ಅಂದ್ರೇನು, ಟೀಚಿಂಗ್ ಲರ್ನಿಂಗ್ ಸೆಂಟರ್. ಇದೇನ್ ಮಾಡ್ತದೆ, ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣ ಆಗ್ತದೆ. ಟೀಚರ್ಸ್ಗೆ ಟ್ರೈನಿಂಗ್ ಅನ್ನು ಕೊಡುವ ಸಂಸ್ಥೆ ಇದು. ಓಕೆ, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR, ಇದು ಪಬ್ಲಿಕ್ ರಿಸರ್ಚ್ ಬಾಡಿ. ಇದು ಇಟ್ ರನ್ಸ್ 37 ನ್ಯಾಷನಲ್ ಲ್ಯಾಬ್ಸ್ ಅನ್ನು ರನ್ ಮಾಡ್ತದ. ಇಟ್ ಇಸ್ ಹೆಡ್ ಕ್ವಾರ್ಟರ್ಡ್ ಅಟ್ ನ್ಯೂ ಡೆಲ್ಲಿ. ಇದು ಸ್ಥಾಪನೆ ಆಗಿದ್ದು 1942 ಅಲ್ಲಿ. ಮತ್ತೆ ನ್ಯಾಷನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ EMMRC. It is a multimedia production institution established by UGC. It create digital learning materials, video lectures and television programs for higher education. So ಇಲ್ಲಿ ಅವರು ಕೇಳಿದ್ದು which is responsible for the professional growth of the teachers ಅಂತ. ಇಲ್ಲಿ ಟೀಚರ್ಗೆ ಟೀಚಿಂಗ್ ಕೊಡುವಂತ ಸಂಸ್ಥೆ ಯಾವುದು, TLC, ಟೀಚಿಂಗ್ ಲರ್ನಿಂಗ್ ಸೆಂಟರ್. So option B is correct, that is TLC. Question, which of the following is not the characteristic of Swayam Prabha? Swayam Prabha ಬಗ್ಗೆ ಬಹಳಷ್ಟು ಕ್ವಶನ್ಸ್ ಬರ್ತಾವ. ಓಕೆ, which of the following is not a characteristic ಕೇಳಾರ. ವಾಟ್ ಈಸ್ ಸ್ವಯಂ ಪ್ರಭಾ? ಸ್ವಯಂ ಪ್ರಭಾ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನೋಡಿ, the Swayam Prabha is a group of 40 digital channels devoted to telecasting of high quality educational programs on 24/7 basis using the GS80-15 satellite. ಸ್ವಯಂ ಪ್ರಭಾದ ಲಕ್ಷಣ ಯಾವುದಲ್ಲ ಅಂತ ಕೇಳ್ತಾರ. ಸೊ ನಿಮ್ಗೆ ಗೊತ್ತದ DTH ಚಾನೆಲ್ಗಳ ಗುಂಪು, ಕರೆಕ್ಟ್ ಅದ. ಇದು ಇಲ್ಲಿ ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು ಇರ್ತಾವ, ಇದು ಕರೆಕ್ಟ್ ಅದ. 24/7 ಪ್ರವೇಶಿಸುವಿಕೆ ಇರ್ತದ, ಇದು ಕರೆಕ್ಟ್ ಅದ. ಇದು ಮೂಕ್ಗೆ ವೇದಿಕೆ ಅಲ್ಲ ಅಂತ ಹೇಳ್ತಾರೆ. ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ ಮೂಕ್. ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್, ಇಟ್ ಈಸ್ ನಾಟ್ ಅ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಅದಕ್ಕಾಗಿ ಸ್ವಯಂ ಪ್ರಭಾ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ಫಾರ್ ಮೂಕ್. ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, suppose a teacher performs a self-assessment in which he examines the pedagogy, articulates reason and strength for strategies used in the classroom. Identify the method referred here. ಮ್ಯಾಕ್ರೋ ಟೀಚಿಂಗ್ ಅಂದ್ರೆ ಅಲ್ಲಿ ಒಂದು 40ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇರುವಂತಹ ಕ್ಲಾಸ್ ರೂಮ್ ಅಲ್ಲಿ ನೀವು 45ರಿಂದ 60 ನಿಮಿಷಗಳವರೆಗೆ ಏನ್ ಫುಲ್ ಲೆಂತ್ ಕ್ಲಾಸ್ ತಗೊಳ್ತಿರಲ್ಲ, ಅದು ಮ್ಯಾಕ್ರೋ ಟೀಚಿಂಗ್. ಮೈಕ್ರೋ ಟೀಚಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಟೀಚಿಂಗ್. ಅಲ್ಲಿ ಏನಾಗ್ತದೆ, ದಟ್ ಈಸ್ ಅ ಟೀಚರ್ ಟ್ರೈನಿಂಗ್ ಟೆಕ್ನಿಕ್. ಅದು ಅಲ್ಲಿ 5ರಿಂದ 10 ನಿಮಿಷಗಳವರೆಗೆ ನೀವು ಏನು ಸಣ್ಣ ಟೀಚಿಂಗ್ ಮಾಡ್ತಿರಲ್ಲ, ಅದು ಮೈಕ್ರೋ ಟೀಚಿಂಗ್. ಅದೇ ರೀತಿ ನೆಕ್ಸ್ಟ್ ಒನ್ ಟೀಚಿಂಗ್ ಇಂಟರ್ನ್ಶಿಪ್. ಇಲ್ಲಿ ಇಂಟರ್ನ್ಶಿಪ್ ಇರ್ತದೆ, ಇಟ್ ಇಸ್ ಸೂಪರ್ವೈಸ್ಡ್ ಪ್ರಾಕ್ಟಿಕಲ್ ಪ್ರೋಗ್ರಾಮ್. ಇದು ಇಲ್ಲಿ ಮೀನ್ಸ್ ಇವಾಗ ಯಾರು ಎಜುಕೇಟರ್ಸ್ ಇರ್ತಾರಲ್ಲ ಅವರಿಗೆ ಒಂದು ಟೀಚರ್ ಪ್ರೋಗ್ರಾಮ್. ಇದು ಮೀನ್ಸ್ ದ ಇಂಟರ್ನ್ಶಿಪ್. ಇದು
ಸೊ ರಿಫ್ಲೆಕ್ಟಿವ್ ಟೀಚಿಂಗ್ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಎಜುಕೇಟರ್ಸ್ ದೇ ಅನಲೈಸ್, ಸೆಲ್ಫ್ ಅನಲೈಸಿಸ್ ಮಾಡ್ಕೋತಾರೆ, ಇವ್ಯಾಲ್ಯೂಯೇಟ್ ಮತ್ತೆ ಅಡಾಪ್ಟ್ ದಿ ದೇರ್ ಇನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅಂಡ್ ಕ್ಲಾಸ್ ರೂಮ್ ಚಾಯ್ಸಸ್ ಟು ಇಂಪ್ರೂವ್ ದಿ ಸ್ಟೂಡೆಂಟ್ ಲರ್ನಿಂಗ್ ಔಟ್ಕಮ್ಸ್. ಇಲ್ಲಿ ಏನಾಗ್ತದೆ, ಅವರು ಸೆಲ್ಫ್ ಅನಲೈಸಿಸ್ ಮಾಡ್ಕೋತಾರೆ ಟೀಚರ್ಸ್. ಅವ್ರು ಕೇಳಿದ್ದು, ಸಪೋಸ್ ದ ಟೀಚರ್ ಪರ್ಫಾರ್ಮ್ಸ್ ಅ ಸೆಲ್ಫ್ ಅಸೆಸ್ಮೆಂಟ್ ಇನ್ ವಿಚ್ ಹಿ ಎಕ್ಸಾಮಿನ್ಸ್ ಪೆಡಗೋಜಿ, ಆರ್ಟಿಕ್ಯುಲೇಟ್ಸ್ ರೀಸನ್ ಅಂಡ್ ಸ್ಟ್ರೆಂತ್ ಫಾರ್ ಸ್ಟ್ರಾಟಜೀಸ್ ಯೂಸ್ಡ್ ಇನ್ ದ ಕ್ಲಾಸ್ ರೂಮ್. ಅದಕ್ಕೆ ಯಾವುದು, ರಿಫ್ಲೆಕ್ಟಿವ್ ಟೀಚಿಂಗ್. ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, what is the major purpose of choice based credit semester system in higher education? Option A, to reduce the number of courses offered in each program. B, to provide flexibility in course selection and credit accumulation. C, to standardize all courses across different universities. D, to eliminate examinations and assessments. So CBCS ಅಂದ್ರೆ ಕ್ರೆಡಿಟ್ ಬೇಸ್ಡ್ ಕ್ರೆಡಿಟ್ ಸೆಮಿಸ್ಟರ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಶನ್ ಅಡ್ವಾಂಟೇಜಸ್ ಏನಂದ್ರೆ, ಇಲ್ಲಿ ಸ್ಟೂಡೆಂಟ್ ಬೇಕಾದಂತ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಮೀನ್ಸ್ ಇಟ್ ಈಸ್ ನಾಟ್ ಅ ಟೀಚರ್ ಸೆಂಟ್ರಿಕ್, ಇಟ್ ಈಸ್ ಅ ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್. ಸೊ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇರ್ತದೆ ಟು ಸೆಲೆಕ್ಟ್ ದಿ ಕೋರ್ಸಸ್ ಅಂಡ್ ಕ್ರೆಡಿಟ್ಸ್ ಆಲ್ಸೋ ಒಂದು ಇನ್ಸ್ಟಿಟ್ಯೂಷನ್ ಇಂದ ಮತ್ತೊಂದು ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫರ್ ತಗೊಂಡು ಸಹಿತ ಕ್ರೆಡಿಟ್ಸ್ ಟ್ರಾನ್ಸ್ಫರ್ ಆಗ್ತಾವ. ಅದಕ್ಕಾಗಿ ಪ್ರತಿ ಪ್ರೋಗ್ರಾಮ್ ನೀಡಲಾಗುವ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಅಲ್ಲ, ಇದು ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣ ನಮ್ಯತೆಯನ್ನು ಒದಗಿಸಲು ಇದು ಕರೆಕ್ಟ್ ಅದ. ಮೀನ್ಸ್ ದಟ್ ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್, ಇದು ಕರೆಕ್ಟ್ ಅದ. ಟು ಸ್ಟ್ಯಾಂಡರ್ಡೈಸ್ ಆಲ್ ಕೋರ್ಸಸ್ ಅಕ್ರಾಸ್ ಡಿಫರೆಂಟ್ ಯೂನಿವರ್ಸಿಟೀಸ್, ಇದು ಅಲ್ಲ. ಟು ಎಲಿಮಿನೇಟ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ಸ್, ಇದು ಅಲ್ಲ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮುಲೇಷನ್. Which of the following statements best describes the positivism approach? ಪಾಸಿಟಿವಿಸಮ್ ಅಪ್ರೋಚ್ ಅನ್ನ ಡಿಸ್ಕ್ರೈಬ್ ಮಾಡುವಂತ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾರ. ಸೊ ಫಸ್ಟ್ ವಿ ಶಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಾಸಿಟಿವಿಸಮ್. ಇಲ್ಲಿ ಪಾಸಿಟಿವಿಸಮ್ ಮತ್ತೆ ಪೋಸ್ಟ್ ಪಾಸಿಟಿವಿಸಮ್ ಅಂತ ಎರಡು ಬರ್ತಾವ. ದೀಸ್ ಆರ್ ರಿಸರ್ಚ್ ಫಿಲಾಸಫೀಸ್. ಪಾಸಿಟಿವಿಸಮ್ ಅದಲ್ಲ, ದಿಸ್ ಕ್ಲೇಮ್ಸ್ ದಟ್ ದಿಸ್ ಸೈನ್ಸ್ ಇಸ್ ಸ್ಟ್ರಿಕ್ಟ್ಲಿ ಆಬ್ಜೆಕ್ಟಿವ್ ಐತಿ ಅಂತ ಕ್ಲೇಮ್ ಮಾಡ್ತದ. ಅದೇ ಪಾಸಿಟಿವಿಸಮ್ ಇದು ಸಬ್ಜೆಕ್ಟಿವ್. ಪಾಸಿಟಿವಿಸಮ್ ಆಬ್ಜೆಕ್ಟಿವ್ ಆದ್ರೆ ಪೋಸ್ಟ್ ಪಾಸಿಟಿವಿಸಮ್ ಸಬ್ಜೆಕ್ಟಿವ್. ಮತ್ತೆ ಪಾಸಿಟಿವಿಸಮ್ ಡಿಸ್ಕವರ್ಸ್ ಅಬ್ಸಲ್ಯೂಟ್ ಫ್ಯಾಕ್ಟ್ಸ್. ಪಾಸಿಟಿವಿಸಮ್ ಎಂಫಸೈಸಸ್ ದಿ ಇಂಪಾರ್ಟೆನ್ಸ್ ಆಫ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್, ಇಲ್ಲ ಇದು ಆಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಇರ್ತದ. ಪಾಸಿಟಿವಿಸಮ್ ಅಡ್ವೊಕೇಟ್ಸ್ ಫಾರ್ ಟೀಚರ್ ಸೆಂಟರ್ಡ್ ಅಪ್ರೋಚ್, ಇಲ್ಲ. ಪಾಸಿಟಿವಿಸಮ್ ಎಂಫಸೈಸಸ್ ದ ಯೂಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡ್ಸ್, ಅಲ್ಲ. ಪಾಸಿಟಿವಿಸಮ್ ಸೀಕ್ಸ್ ಟು ಅನ್ಕವರ್ ಯೂನಿವರ್ಸಲ್ ಲಾಸ್ ಅಂಡ್ ಆಬ್ಜೆಕ್ಟಿವ್ ಟ್ರೂತ್ಸ್, ಇದು ಕರೆಕ್ಟ್ ಅದ. ಪಾಸಿಟಿವ್ ಏನ್ ಕ್ಲೇಮ್ ಮಾಡ್ತದ, ಸೈನ್ಸ್ ಇಸ್ ಸ್ಟ್ರಿಕ್ಟ್ಲಿ ಆಬ್ಜೆಕ್ಟಿವ್ ಅದ, ಮತ್ತೆ ಇಟ್ ಡಿಸ್ಕವರ್ಸ್ ಯೂನಿವರ್ಸಲ್ ಫ್ಯಾಕ್ಟ್ಸ್. ಸೊ ಆಪ್ಷನ್ D is correct. Next question. In a research study investigating the effects of a new drug on blood pressure, which of the following steps involves recruiting participants and collecting relevant information? Okay. ಒಂದು ರಕ್ತದೊತ್ತಡದ ಮೇಲೆ ಹೊಸ ಔಷಧ ಪರಿಣಾಮಗಳನ್ನು ತನಿಖೆ ಮಾಡಲು ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು, ಅಂದ್ರೆ ಡೇಟಾ ಕಲೆಕ್ಷನ್ ಮಾಡೋದು ಯಾವ ಹಂತ ಕೇಳ್ತಾರೆ. ಡೇಟಾ ಅನಾಲಿಸಿಸ್ ಅಂದ್ರೆ ಡೇಟಾ ಕಲೆಕ್ಟ್ ಆದ್ಮೇಲೆ ಅದನ್ನ ಅನಾಲಿಸಿಸ್ ಮಾಡೋದು. ಮತ್ತೆ ಹೈಪೋಥೆಸಿಸ್ ಟೆಸ್ಟಿಂಗ್ ಇದು ಅಲ್ಲ. ಲಿಟ್ರೇಚರ್ ರಿವ್ಯೂ ಅಂದ್ರೆ ಏನು ನಾವು ಸ್ಟಡಿ ಮಾಡ್ಬೇಕಲ್ಲ ಅದನ್ನ ಲಿಟ್ರೇಚರ್ ಅಂತ ಹೇಳ್ತಾರೆ, ಇದು ಅಲ್ಲ. ಇಲ್ಲಿ ಅವ್ರು ಕೇಳುದು ಸಂಬಂಧಿತ ಮಾಹಿತಿಯನ್ನು ಸಂಗ್ರಹಿಸುವುದು ಅಂದ್ರೆ ಡೇಟಾ ಕಲೆಕ್ಷನ್ ಆಗೋದು. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಡೇಟಾ ಅನಾಲಿಸಿಸ್ ಅಂದ್ರೆ ಏನು, ಹೈಪೋಥೆಸಿಸ್ ಟೆಸ್ಟಿಂಗ್ ಅಂದ್ರೆ ಏನು, ಲಿಟ್ರೇಚರ್ ರಿವ್ಯೂ ಅಂದ್ರೆ ಡೇಟಾ ಕಲೆಕ್ಷನ್ ಅಂದ್ರೆ ಏನದ. ಡೇಟಾ ಕಲೆಕ್ಷನ್ ಅಲ್ಲಿ ಗ್ಯಾದರಿಂಗ್ ಅಂಡ್ ಮೆಜರಿಂಗ್ ಇನ್ಫಾರ್ಮೇಶನ್ ಫ್ರಮ್ ವೇರಿಯಸ್ ಸೋರ್ಸಸ್ ಅಂದದ. ಸೊ ದಟ್ ಆಪ್ಷನ್ ಡಿ ಇಸ್ ಕರೆಕ್ಟ್. Which section of the thesis is typically responsible for outlining the research objectives, methodology and scope of the study? Which part of the thesis outlining the research objectives, methodology and scope of the study? This is the structure of the PhD thesis. First section ನಲ್ಲಿ ರಿಸರ್ಚ್ ಆಬ್ಜೆಕ್ಟಿವ್ಸ್ ಏನಿತ್ತು, ಸ್ಕೋಪ್ ಆಫ್ ದಿ ಸ್ಟಡಿ ಏನದ, ರಿಸರ್ಚ್ ಕ್ವಶನ್ಸ್ ಏನದ, ಮತ್ತೆ ಓವರ್ ವ್ಯೂ ಆಫ್ ದಿ ಮೆಥಡಾಲಜಿ ಬಗ್ಗೆ ಹೇಳ್ತದ. ಲಿಟರೇಚರ್ ರಿವ್ಯೂಸ್ ನಾವಾಗಲೇ ಹೇಳಿದಾಗೆ ರಿವ್ಯೂಸ್ ಆಫ್ ಪ್ರೀವಿಯಸ್ ರಿಸರ್ಚ್ ಏನಿತ್ತಲ್ಲ ಅದ್ರ ಬಗ್ಗೆ ಹೇಳ್ತದೆ. ಅಬ್ಸ್ಟ್ರಾಕ್ಟ್ ಅಂದ್ರೆ ಅಬ್ಸ್ಟ್ರಾಕ್ಟ್ ಗಿವ್ಸ್ ದಿ ಬ್ರೀಫ್ ಸಮರಿ ಆಫ್ ದಿ ಎಂಟೈರ್ ಸ್ಟಡಿ. ಹೋಲ್ ಸ್ಟಡಿನ ನಾವು ಸ್ಮಾಲ್ ಒನ್ ಪ್ಯಾರಲ್ಲಿ ಬರೆಯುವುದು, ದಟ್ ಇಸ್ ಕಾಲ್ಡ್ ಆಸ್ ಅಬ್ಸ್ಟ್ರಾಕ್ಟ್. ಅಂಡ್ ನೆಕ್ಸ್ಟ್ ಒನ್ ಅನಾಲಿಸಿಸ್ ಅಂದ್ರೆ ಒಂದು ಯಾವುದು ಫೈಂಡಿಂಗ್ಸ್ ಅಂದ್ರೆ ಒಂದು ಡ್ರಗ್ ಡಿಸ್ಕವರಿ ಆದ್ರೆ ಅದನ್ನ ಅನಾಲಿಸಿಸ್ ಮಾಡೋದು. So option A is correct, that is introduction. Next question. What is the main purpose of including references and citations in a research paper? ಒಂದು ರಿಸರ್ಚ್ ಪೇಪರ್ ಮಾಡಬೇಕಾದ್ರೆ ರಿಸರ್ಚ್ ಪೇಪರ್ ಕೊನೆಗೆ ಏನ್ ಮಾಡ್ತಾರ,
ರೆಫರೆನ್ಸಸ್ ಅಂತ ಹಾಕ್ತಾರೆ. ಆ ರೆಫರೆನ್ಸಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ವಾಟ್ ಇಸ್ ದ ಮೇನ್ ಪರ್ಪಸ್ ಅಂತ ಕೇಳ್ತಾರೆ ಅವರು. ಮೇಕ್ ದ ಪೇಪರ್ ಮೋರ್ ವಿಜುವಲಿ ಅಪೀಲಿಂಗ್, ಅಲ್ಲ ಇದು ತಪ್ಪದ. ಟು ಗಿವ್ ಕ್ರೆಡಿಟ್ ಟು ದಿ ವರ್ಕ್ ಅಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್, ಇದು ಕರೆಕ್ಟ್ ಅದ. ಟು ಇನ್ಕ್ರೀಸ್ ದಿ ವರ್ಡ್ ಕೌಂಟ್ ಆಫ್ ದಿ ಪೇಪರ್, ಅಲ್ಲ. ಟು ಶೋ ದ ನಂಬರ್ ಆಫ್ ರೆಫರೆನ್ಸಸ್ ಯೂಸ್ಡ್ ಬೈ ದ ಆಥರ್, ಇದು ತಪ್ಪದ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. Next question. How does ICT enhance the data analysis in research? Option A, by discovering the use of visualization tools for data interpretation. B, by providing access to advanced statistical software for automated analysis. Option C, by requiring researchers to perform calculations manually. D, by promoting the use of traditional libraries for information retrieval. ಸೊ ICT ಅಂದರೆ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದೇನು ಹೆಲ್ಪ್ ಮಾಡ್ತದೆ? ದಿಸ್ ಎನ್ಹಾನ್ಸಸ್ ದಿ ಡೇಟಾ ಅನಾಲಿಸಿಸ್ ಇನ್ ರಿಸರ್ಚ್ ಬೈ ಮೇಕಿಂಗ್ ದಿ ಪ್ರೊಸೆಸ್ ಫಾಸ್ಟರ್, ಮೋರ್ ಅಕ್ಯುರೇಟ್ ಅಂಡ್ ಮೋರ್ ಎಫಿಷಿಯಂಟ್, ಅಂಡ್ ಇಟ್ ಪ್ರೊವೈಡ್ಸ್ ದಿ ಪವರ್ಫುಲ್ ಟೂಲ್ಸ್ ಫಾರ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಅನಲೈಸಿಂಗ್ ಅಂಡ್ ಪ್ರೆಸೆಂಟಿಂಗ್ ಡೇಟಾ. ಸೊ ಅದಕ್ಕಾಗಿ ICT ದಟ್ ಎನ್ಹಾನ್ಸಸ್ ದಿ ಡೇಟಾ ಅನಾಲಿಸಿಸ್. ಇಲ್ಲಿ ಕೊಟ್ಟಂತ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಅದ. ದಟ್ ಈಸ್ ಇಟ್ ಎನ್ಹಾನ್ಸಸ್ ದಿ ಡೇಟಾ ಅನಾಲಿಸಿಸ್ ಬೈ ಪ್ರೊವೈಡಿಂಗ್ ಆಕ್ಸೆಸ್ ಟು ಅಡ್ವಾನ್ಸ್ಡ್ ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಫಾರ್ ಆಟೋಮೇಟೆಡ್ ಅನಾಲಿಸಿಸ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ 5 ಕ್ವಶನ್ಸ್ ಕಾಂಪ್ರಿಹೆನ್ಷನ್ ಮೇಲೆ ಕ್ವಶನ್ಸ್ ಇರ್ತದೆ. ಇಲ್ಲಿ ಅವರು ಒಂದು ಪ್ಯಾರಾ ಕೊಟ್ಟಿರ್ತಾರೆ, ಆ ಪ್ಯಾರಾಗೆ ತಕ್ಕಂತೆ ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಪ್ಯಾರಾದಲ್ಲಿ ಇದ್ದಂಥ ಡೀಟೇಲ್ಸನ್ನು ಓದ್ಕೊಂಡು ಆ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗ್ತದೆ. ಕಾಂಪ್ರಿಹೆನ್ಷನ್ ಸಾಲ್ವ್ ಮಾಡಬೇಕಾದ್ರೆ ನೀವು ಫಸ್ಟ್ 5 ಕ್ವಶನ್ಸ್ನ ಓದ್ಕೋಬೇಕು. 5 ಕ್ವಶನ್ಸ್ ಎದ್ರ ಮೇಲೆ ಕೇಳ್ಯಾರ ಅಂತ ಓದ್ಕೊಂಡು ಆಮೇಲೆ ನೀವು ಈ ಕಾಂಪ್ರಿಹೆನ್ಷನ್ ಪ್ಯಾರಾನ ಓದಿದ್ರೆ ಏನಾಗ್ತದೆ, ನೀವು ಓದಬೇಕಾದ್ರೆ ಆ ಕ್ವಶನ್ಸ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಕೊಟ್ಟಂಥ ಪ್ಯಾರಾ ಅಲ್ಲಿ ಯಾವ್ಯಾವ ಪಾಯಿಂಟ್ ಕೇಳಾರ ಅಲ್ಲಿ ಗೊತ್ತಾದ ಪಾಯಿಂಟ್ಗೆ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಒಮ್ಮೆ ಓದಿದ ಮೇಲೆ ಮತ್ತೆ ಪ್ರತಿ ಪ್ರಶ್ನೆಗೆ ನೀವು ಇಲ್ಲಿ ತಕ್ಕಂಗೆ ಆನ್ಸರ್ ಮಾಡ್ಕೊಂತ ಆನ್ಸರ್ನ ಸರ್ಚ್ ಮಾಡ್ಕೊಂಡು ಬರೆದ್ರೆ ಆಯಿತು. ಇಲ್ಲಿ ನೀವು ಓದಿ ನೀವು ಸಾಲ್ವ್ ಮಾಡ್ಬೇಕು. ಮಾಡ್ರಿ ಇದನ್ನ ನಾನು ಡೈರೆಕ್ಟ್ಲಿ ಐ ವಿಲ್ ಗಿವ್ ದಿ ಆನ್ಸರ್ಸ್. ಇದು ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಬಗ್ಗೆ ಹೇಳಿದಂಥ ಒಂದು ಪ್ಯಾರಾ ಅದ. ವಾಟ್ ಅಕಾರ್ಡಿಂಗ್ ಟು ದ ಆಥರ್ contributed to Indians forming ideas about the foreigners? Option B correct ada, that is English literature. Next question. What was lacking in the educational system of that time according to the author? In diversity. Option C, diversity. Next question. Why did Indian leaders believe that the English will give freedom to our country? Option B, that is they provided shelter to many political leaders from around the world. Next question. Which quality of the English impressed the author? Option D, that is liberal humanism. Next question. Why was the author influenced by the speeches of John Bright? Option A, because his speeches were relevant beyond national boundaries. Option A is correct. And these are the correct options. Next question. Match the following. List B ಕೊಟ್ಟಾರ, we have to match list A and list B. ಇದು ಯಾವ ಸ್ಟೇಟ್ಮೆಂಟ್ ಹೇಳಿದಾರ ಅಂತ ಹೇಳಿ ನೀವು ಮ್ಯಾಚ್ ಮಾಡಬೇಕಾಗ್ತದೆ. ಜಾನ್ ಡಿವ್ ಏನು ಹೇಳ್ತಾರ, ಕಮ್ಯುನಿಕೇಶನ್ ಈಸ್ ಫಾರ್ ಬಿಲ್ಡಿಂಗ್ ಅ ಶೇರ್ಡ್ ಕಮ್ಯುನಿಟಿ ಅಂಡ್ ಡೆಮೋಕ್ರಸಿ ಥ್ರೂ ಕಾಮನ್ ಎಕ್ಸ್ಪೀರಿಯನ್ಸಸ್. ಇಟ್ ಮೀನ್ಸ್ ಶೇರ್ಡ್ ಎಕ್ಸ್ಪೀರಿಯನ್ಸ್ ಇಸ್ ದ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗೂಡ್ಸ್ ಅಂತ. ಸೊ ಡಿ ವಿ ಏನು ಹೇಳ್ತಾರ, ಶೇರ್ಡ್ ಎಕ್ಸ್ಪೀರಿಯನ್ಸ್ ಇದೆ ಗ್ರೇಟೆಸ್ಟ್ ಆಫ್ ಹ್ಯೂಮನ್ ಗುಡ್. ಸೊ ಎ ಈಸ್ ಸಿ. ಸಿ ಎಲ್ಲ A3 ಇಲ್ಲದ ಮತ್ತೆ A3 ಇಲ್ಲದ. ನೆಕ್ಸ್ಟ್ ಒನ್, ಜೆ ಕೃಷ್ಣಮೂರ್ತಿ ಏನು ಹೇಳ್ತಾರೆ ಅಂದರೆ, ಕಮ್ಯುನಿಕೇಶನ್ ಈಸ್ ಫಾರ್ ಲರ್ನಿಂಗ್ ಫ್ರಮ್ ಅದರ್ಸ್ ಥ್ರೂ ಡೀಪ್ ನಾನ್ ಜಜ್ಮೆಂಟಲ್ ಲಿಸ್ನಿಂಗ್ ಅಂತ. ಮೀನ್ಸ್ ಲರ್ನಿಂಗ್ ಫ್ರಮ್ ಅದರ್ಸ್. ಜೆ ಕೃಷ್ಣಮೂರ್ತಿ ಲರ್ನಿಂಗ್ ಫ್ರಮ್ ಅದರ್ಸ್ ಇಲ್ಲದ ಆಪ್ಷನ್. ಕಮ್ಯುನಿಕೇಶನ್ ಈಸ್ ಫಾರ್ ಲರ್ನಿಂಗ್ ಫ್ರಮ್ ಈಚ್ ಅದರ್ ಅಂತ. ಸೊ C1 ಇರೋದು ಇಲ್ಲದ. ಅರಿಸ್ಟಾಟಲ್ ಐಡೆಂಟಿಫೈ ಮಾಡಿದ ವರ್ಡ್ಸ್ ಯಾವುವು? ಈಥೋಸ್, ಫ್ಯಾಥೋಸ್ ಅಂಡ್ ಲೋಗೋಸ್. ಸೊ B is 4. And Plato ಹೇಳಿದ್ದು communication is for discovering absolute truth through dialogue and questioning. Means oral communication is superior to written test anta. So that is D2. Oral communication is superior to written text anta. So ಅದಕ್ಕಾಗಿ D2 is the correct match. So option C is correct. Next question. Which of the following statement on effective communication is correct? Effective communication ಬಗ್ಗೆ which of the 2 ಸ್ಟೇಟ್ಮೆಂಟ್ ಕೊಟ್ಟಾರಲ್ಲಿ ಇದರಲ್ಲಿ ಯಾವುದು ಸರಿಯಾದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರ. ಕಮ್ಯುನಿಕೇಶನ್ ಈಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್. ಕರೆಕ್ಟ್ ಅದ. ಕಮ್ಯುನಿಕೇಶನ್ ಏನದ, ಇಟ್ ಇಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಶನ್, ಇದು ಕರೆಕ್ಟ್ ಅದ. ಕಮ್ಯುನಿಕೇಶನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ಎಮೋಷನ್ ಅಂಡ್ ಇಂಟೆನ್ಷನ್ ಬಿಹೈಂಡ್ ದಿ ಇನ್ಫಾರ್ಮೇಶನ್, ಇದು ಕರೆಕ್ಟ್ ಅದ.
ಸೊ ಅದಕ್ಕಾಗಿ ಡಿ ಇಸ್ ಕರೆಕ್ಟ್, ದಟ್ ಈಸ್ ಬೋತ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಪ್ರಮೋಟ್ಸ್ ಕೊಲಾಬರೇಟಿವ್ ಲರ್ನಿಂಗ್ ಇನ್ ಎ ಕ್ಲಾಸ್ ರೂಮ್? ಕೊಟ್ಟಂತ 4 ಕಮ್ಯುನಿಕೇಶನ್ ಟೈಪ್ ಅಲ್ಲಿ ಯಾವುದು ಕೊಲಾಬರೇಟಿವ್ ಲರ್ನಿಂಗ್ ಅನ್ನ ಪ್ರಮೋಟ್ ಮಾಡ್ತದೆ ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ಇವು 4 ಟೈಪ್ಸ್ ಏನು ಕಮ್ಯುನಿಕೇಶನ್ ಟೈಪ್ಸ್ ಅಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪರ್ಸನಲ್ ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್ ವಿದಿನ್ ಒನ್ ಸೆಲ್ಫ್ ಅಂತ, ಅವರೇ ತನ್ನಷ್ಟಕ್ಕೆ ತಾನೇ ವಿದಿನ್ ದಿ ಇನ್ನರ್ ಸ್ಪೀಚ್ ಅಂತ ಒಬ್ಬರಿಗೆ ಪರ್ಸನಲ್ ಕಮ್ಯುನಿಕೇಶನ್ ಆಗ್ತದೆ. ಇಂಟರ್ ಪರ್ಸನಲ್ ಅಂದ್ರೆ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಎಕ್ಸ್ಚೇಂಜಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ಒನ್ ಟು ಅನದರ್ ಪರ್ಸನ್, that is called interpersonal. Third one, group communication. Group communication ಏನಾಗ್ತದೆ, this is exchange the information or ideas. ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಟ್ ಆಗೋದು, that is called group communication. Mass communication ಅಂದ್ರೆ it is a process of sharing information with a large and diverse audience. ಅಂದ್ರೆ ಇಲ್ಲಿ ಡಿಸ್ಕಸ್ ಆಗೋದಿಲ್ಲ, ಮೀನ್ಸ್ ಎಕ್ಸ್ಚೇಂಜ್ ಆಗೋದಿಲ್ಲ, ಇನ್ಫಾರ್ಮೇಶನ್ ಶೇರ್ ಆಗ್ತದೆ, ಅಂದ್ರೆ ಒಬ್ಬರಿಂದ ಬಹಳಷ್ಟು ಜನಕ್ಕೆ ಶೇರ್ ಆಗ್ತದೆ. ಇಲ್ಲಿ ಅವರು ಕೇಳಿದ್ದು ಕೊಲಾಬರೇಟಿವ್ ಲರ್ನಿಂಗ್, ಅದಕ್ಕಾಗಿ ಗ್ರೂಪ್ ಕಮ್ಯುನಿಕೇಶನ್ ಇಸ್ ಅ ಟೈಪ್ ಆಫ್ communication which promotes collaborative learning in a classroom ಅಂತ. So option C is correct, that is group communication. Next question, which one of the following is a reading technique? ಈ 4 ಕೊಟ್ಟಂತ ಟೆಕ್ನಿಕ್ ಅಲ್ಲಿ ರೀಡಿಂಗ್ ಟೆಕ್ನಿಕ್ ಯಾವುದು ಅಂತ ಕೇಳ್ತಾರ. ಸ್ಕಿಮ್ಮಿಂಗ್, ಎಕ್ಸ್ಪೋಸಿಟರಿ, ಪರ್ಸುಯೇಷನ್ ಅಂಡ್ ಥೆರಪೋಟಿಕ್. ಸ್ಕಿಮ್ಮಿಂಗ್ ಇನ್ ಕಮ್ಯುನಿಕೇಶನ್ ಮೀನ್ಸ್ ಇಟ್ ಇಸ್ ಫಾಸ್ಟ್ ರೀಡಿಂಗ್ ಮೆಥಡ್, ಅಂದ್ರೆ ಫಾಸ್ಟ್ ಆಗಿ ಡಿಟೇಲ್ ಆಗಿ ಓದೋದಲ್ಲ, ಡಿಟೇಲ್ ಆಗಿ ವರ್ಡ್ ಟು ವರ್ಡ್ ಓದೋದಲ್ಲ, ಜಸ್ಟ್ ಆಗಿ ಹಿಂಗ್ ಗ್ಲಾನ್ಸ್ ಆಗಿ ನೋಡ್ಕೋತ ಹೋಗೋದು, ದಟ್ ಈಸ್ ಕಾಲ್ಡ್ ಅ ಸ್ಕಿಮ್ಮಿಂಗ್. ಅಂದ್ರೆ ಈಗ ಹೋಟೆಲ್ ಅಲ್ಲಿ ಮೆನ್ಯೂ ನೋಡ್ಬೇಕಾದ್ರೆ ನಾವು ಡಿಟೇಲ್ ಆಗಿ ಓದೋದಿಲ್ಲ, ಜಸ್ಟ್ ನಾವು ಗ್ಲಾನ್ಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಅ ಸ್ಕಿಮ್ಮಿಂಗ್. ದಟ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ದಿ ರೀಡಿಂಗ್ ಅಂತ. ಎಕ್ಸ್ಪೋಸಿಟರಿ ಇನ್ ಕಮ್ಯುನಿಕೇಶನ್ ಮೀನ್ಸ್ ಶೇರಿಂಗ್ ಫ್ಯಾಕ್ಟ್ಸ್ ಅಂಡ್ ಕ್ಲಿಯರ್ ಡೀಟೇಲ್ಸ್ ಟು ಎಕ್ಸ್ಪ್ಲೇನ್ ಅ ಟಾಪಿಕ್. ಒಂದು ಎಕ್ಸ್ಪೋಸಿಟರಿ ಅಂದ್ರೆ ಏನು, ಒಂದು ಟಾಪಿಕ್ ಮೇಲೆ ಫ್ಯಾಕ್ಟ್ಸ್ ನ ಶೇರ್ ಮಾಡೋದು. ನೆಕ್ಸ್ಟ್ ಒನ್ ಪರ್ಸುಯೇಸಿವ್ ಅಂದ್ರೆ, ಪರ್ಸುಯೇಡ್ ಅಂದ್ರೆ ಮೆಸೇಜಸ್ ಆರ್ ಲಾಜಿಕ್ಸ್ ನ ಯೂಸ್ ಮಾಡೋದು, ಒಬ್ಬರ ಮೂಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಅಥವಾ ಒಬ್ಬರಿಗೆ ಗೈಡ್ ಮಾಡ್ಲಿಕ್ಕೆ ಮೆಸೇಜಸ್ ಮತ್ತು ಲಾಜಿಕ್ ಮತ್ತು ಫೀಲಿಂಗ್ಸ್ ಅನ್ನ ಶೇರ್ ಮಾಡೋದು ಅಂತ. ನೆಕ್ಸ್ಟ್ ಒನ್ ಥೆರಪೋಟಿಕ್ ಅಂದ್ರೆ ಇಟ್ ಇಸ್ ಅ ಗೋಲ್ ಡೈರೆಕ್ಟರ್ ಪೇಷಂಟ್ ಸೆಂಟ್ರಿಕ್, ಅಂದ್ರೆ ಒಂದು ಪೇಷಂಟ್ಗೆ ಏನಾದ್ರೂ ಮಾಹಿತಿಯನ್ನ ಕೊಡೋದು, ಆಸ್ ಅ ಡಾಕ್ಟರ್ ಅವರು ನರ್ಸ್ ಕೊಡ್ತಾರಲ್ಲ ಅದು, ದಟ್ ಇಸ್ ಕಾಲ್ಡ್ ಅ ಥೆರಪೋಟಿಕ್ ಕಮ್ಯುನಿಕೇಶನ್ ಅಂತ. ಇಲ್ಲಿ ಅವ್ರು ಕೇಳಿದ್ದು ರೀಡಿಂಗ್ ಟೆಕ್ನಿಕ್ ಯಾವುದು ಅಂತ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಈಸ್ ಸ್ಕಿಮ್ಮಿಂಗ್. ನೆಕ್ಸ್ಟ್ ಕ್ವೆಶ್ಚನ್, two statements are given below. One is labeled as assertion and the other labeled as reason. Choose the correct code for your answer. Assertion ಅಂದ್ರೆ ಒಂದು ಪ್ರತಿಪಾದನೆ ಕೊಟ್ಟಾರ, that is barriers of communication are the hurdles that affect the message quality reaching the receiver. ಇದು ಕರೆಕ್ಟ್ ಅದ. ಕಮ್ಯುನಿಕೇಶನ್ ಬ್ಯಾರಿಯರ್ ಇತ್ತಂದ್ರೆ ಏನಾಗ್ತದ, ಮೆಸೇಜ್ ಕ್ವಾಲಿಟಿನ ಹಾಳು ಮಾಡ್ತದ ಅದು. ಸೊ ಅದು ಕರೆಕ್ಟ್ ಅದ ಅಸರ್ಷನ್. ಕಾರಣ ಏನಂದ್ರೆ ಇದು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡ್ತದೆ. ಇಲ್ಲಿ ಇಬ್ಬರದಾರ ಅಂದ್ರೆ ಇದು ಅಂತರವನ್ನ ಕಡಿಮೆ ಆಗ್ತದೆ, ಡಿಸ್ಟೆನ್ಸ್ ಅಡೆತಡೆಗಳು ಬಂದಂಗೆ ಅಂತರ ದೂರ ಆಗ್ತದೆ. ಸೊ ಅಂತರ ದೂರ ಆಗ್ತದೆ, ಕಡಿಮೆ ಆಗೋದಿಲ್ಲ. ಸೊ ಕಾರಣ ತಪ್ಪದ. ಸೊ ಓನ್ಲಿ ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಈಸ್ ರಾಂಗ್. ಆಪ್ಷನ್ ಸಿ ಇಸ್ ಕರೆಕ್ಟ್, ಎ ಸರಿ ಮತ್ತು ಆರ್ ರೀಸನ್ ತಪ್ಪು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಫಿಗರ್ಸ್ ಡಸ್ ನಾಟ್ ಬಿಲಾಂಗ್ ಇನ್ ದ ಸೀರೀಸ್? ಇಲ್ಲಿ 5 ಫಿಗರ್ ಕೊಟ್ಟಾರ, ಯಾವುದು ಸೀರೀಸ್ ಅಲ್ಲಿ ಮ್ಯಾಚ್ ಆಗೋದಿಲ್ಲ ಅಂತ ಕೇಳ್ತಾರ. ಇಲ್ಲಿ ನೋಡ್ರಿ, ಏನದ ರಿಲೇಷನ್ ನೋಡ್ಕೋಬೇಕು. ಇಲ್ಲಿ 1 2 3 4 5 ಕೊಟ್ಟಾರ. ಇಲ್ಲಿ ನೋಡ್ರಿ ರಿಲೇಷನ್ ಅದ ಬಿ ಸಿ ಡಿ ಇ, ಜಿ ಎಚ್ ಐ ಜೆ, ಕೆ ಎಲ್ ಎಂ ಎನ್, ಪಿ ಒ ಪಿ ಕ್ಯೂ ಆರ್ ಆಗ್ಬೇಕಿತ್ತು, ಕರೆಕ್ಟ್. ಒ ಪಿ ಕ್ಯೂ ಆರ್ ಆಗ್ಬೇಕಿತ್ತು, ಆಗಿಲ್ಲ. ಬಟ್ ಇಲ್ಲಿ ಟಿ ಯು ಪಿ ಡಬ್ಲ್ಯೂ ಇದು ಕರೆಕ್ಟ್ ಅದ. ಸೊ ಯಾವುದಾಗಿಲ್ಲ, 4th one ಇದು ಮ್ಯಾಚ್ ಆಗೋದಿಲ್ಲ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ ಈಸ್ 4 only. Next question, on the total amount received by X, 20% was spent on purchases and 5% of the remaining on transportation. If he is left with 1520 rupees, what is the initial amount ಅಂತ ಕೇಳ್ತಾರೆ. ನೋಡಿ ಕ್ವಶನ್ ಏನಿದೆ, ಎಕ್ಸ್ ಅನ್ನೋಂಥದ್ದು ಎಕ್ಸ್ಗೆ 100% ದುಡ್ಡು ಇತ್ತು ಅನ್ನೋದು, ಅದರಲ್ಲಿ 20% ಪರ್ಚೇಸಸ್ ಸ್ಪೆಂಡ್ ಮಾಡ್ತಾನೆ, ಉಳಿದ ಅಮೌಂಟ್ ನಲ್ಲಿ 5% ನ ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚು ಮಾಡ್ತಾನೆ. ಈಗ ಅವನಲ್ಲಿ ಉಳಿದಿರೋದು 1520 rupees ಉಳಿದದ. ಹಾಗಾಗಿ ಇನಿಷಿಯಲ್ ಅವನ ಕಡೆ ಎಷ್ಟು ಅಮೌಂಟ್ ಇತ್ತು ಅಂತ ಕೇಳ್ತಾರೆ. ಇನಿಷಿಯಲ್ ಅವನ ಹತ್ರ 100% ದುಡ್ಡಿತ್ತು. ಓಕೆ, ಅದರಲ್ಲಿ 20% ಅವನು ಪರ್ಚೇಸ್ಗೆ ಖರ್ಚು ಮಾಡ್ತಾನೆ. ಸೊ ಉಳಿದಿದ್ದು 80%. ಈ 80% ಅಲ್ಲಿ 5% ಖರ್ಚು ಮಾಡ್ತಾನೆ ಅವನು. ಸೊ 80 - 5 ಮಾಡೋದಲ್ಲ, 80% ಅಂದ್ರೆ 100% ಇದ್ದಂಗೆ. ಇಲ್ಲಿ ಗೊತ್ತಾಯ್ತಾ, 100ಕ್ಕೆ ಎಷ್ಟು ಖರ್ಚು ಮಾಡೋಣ, 5% ಖರ್ಚು ಮಾಡೋಣ.
ಅಂದರೆ 80%ಗೆ ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟಾಗ್ತದೆ 4% ಆಗ್ತದೆ. ಗೊತ್ತಾಯ್ತಾ? ಫಸ್ಟ್ ಅವನು ದಿಸ್ ಈಸ್ ಆನ್ ಪರ್ಚೇಸಸ್. ಸೊ ಉಳಿದ ಹತ್ರ 80%. 80%ಅಲ್ಲಿ 5% ಖರ್ಚು ಮಾಡತಾನ. ಅಂದರೆ 100ಕ್ಕೆ 5%, 80ಕ್ಕೆ 8% ಆಗ್ತದೆ 4%. ಅಂದರೆ ಇಲ್ಲಿ 4% ಆನ್ ಟ್ರಾನ್ಸ್ಪೋರ್ಟೇಷನ್. ಉಳಿದಷ್ಟು 76%. ಓಕೆ, 76% ಅಂದರೆ ಎಷ್ಟು? ಇವಾಗ ಅವನಲ್ಲಿ ಉಳಿದದ್ದು ಅಮೌಂಟ್ ಎಷ್ಟದ? 1520 ರೂಪೀಸ್ ಉಳಿದದ್ದು. ಕರೆಕ್ಟ್? ಅಂದರೆ 76ಕ್ಕೆ 1520 ರೂಪಾಯಿ ಆದರೆ 100ಕ್ಕೆ ಎಷ್ಟು ರೂಪಾಯಿ ಅಂತ ಗೊತ್ತಾದರೆ ನಿಮಗೆ ಇಲ್ಲಿ ಇನಿಷಿಯಲ್ ಅಮೌಂಟ್ ಸಿಗ್ತದೆ. 152000 ಡಿವೈಡೆಡ್ ಬೈ 76 ಮಾಡಿದರೆ ಎಷ್ಟು ಬರ್ತದೆ? ಇಲ್ಲಿ 2000 ರೂಪೀಸ್ ಬರ್ತದೆ. ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಅವನ ಹತ್ರ ಸ್ಟಾರ್ಟಿಂಗಲ್ಲಿ ಇದ್ದದ್ದು ಎಷ್ಟು? 2000 ರೂಪಾಯಿ. ಓಕೆ, ಈ ರೀತಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಗೊತ್ತಾಯ್ತಾ? ನೋಡ್ರಿ, 100% ಅವನ ಹತ್ರ ದುಡ್ಡಿತ್ತು. ಇನಿಷಿಯಲ್ ಅಮೌಂಟ್ 100% ತಿಳ್ಕೊಳ್ಳೋಣ. ಅದರಲ್ಲಿ 20% ಅವನು ಪರ್ಚೇಸ್ಗೆ ಸ್ಪೆಂಡ್ ಮಾಡ್ತಾನೆ. ಉಳಿದು ಅವನ ಹತ್ರ 80%. ಮತ್ತೆ ಉಳಿದಿರೋದರಲ್ಲಿ 5% ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ ಅವನು. ಅದಕ್ಕಾಗಿ ಇಲ್ಲಿ 80 - 5 ಮಾಡೋದಲ್ಲ, 100ಕ್ಕೆ 5%. ಅಂದರೆ 80%ಗೆ ಎಷ್ಟಾಗ್ತದೆ? 4% ಆಗ್ತದೆ. 4ಅನ್ನು ಮೈನಸ್ ಮಾಡಿದರೆ ಟ್ರಾನ್ಸ್ಪೋರ್ಟೇಷನ್ಗೆ ಅವನ ಹತ್ರ ಉಳಿದಿದ್ದು 76% ಆಫ್ ದಿ 100%. ಸೊ 76% ಅಂದರೆ 1520 ರೂಪಾಯಿ ಆದರೆ 100% ಅಂದರೆ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 2000 ರೂಪಾಯಿ ಅಂತ ಬರ್ತದೆ. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಅಮನ್, ಬಿಮನ್ ಮತ್ತು ಚಿಮನ್ ಎಂಟರ್ ಇಂಟು ಅ ಪಾರ್ಟ್ನರ್ಶಿಪ್ by investing 36,000, 44,000 and 28,000 respectively. Aman is a working partner and gets 1/4 of the profit for his service, and the remaining profit is divided amongst the three in the ratio of their investments. What is the amount of profit that Chiman gets if Aman gets a net profit of 5,400? ಅಮನ್, ಚಿಮನ್ ಮತ್ತು ಬಿಮನ್ ಏನದಾರ, ಅಮನ್, ಬಿಮನ್ ಮತ್ತು ಚಿಮನ್ ಅನುಕ್ರಮವಾಗಿ 36,000, 46,000, 28,000 ಹೂಡಿಕೆ ಮಾಡ್ತಾರ. ಅಮನ್ ವರ್ಕಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ ಅವನಿಗೆ ಬಂದ ಲಾಭದಲ್ಲಿ 1/4 ಅವನು ತಗೊಳ್ತಾನೆ. ಆದ್ಮೇಲೆ ಉಳಿದ ಲಾಭದಲ್ಲಿ ಅವರ ಹೂಡಿಕೆಗೆ ತಕ್ಕಂಗೆ ಅವರು ಅಮೌಂಟನ್ನು ಡಿವೈಡ್ ಮಾಡ್ಕೋತಾರ. ಅವಾಗ ಡಿವೈಡ್ ಆದಮೇಲೆ ಅಮನ್ಗೆ 5,400 ರೂಪಾಯಿ ನಿವ್ವಳ ಲಾಭ ಬಿಡಿದ್ರೆ ಚಿಮನ್ನ ಲಾಭ ಎಷ್ಟು ಅಂತ ಕೇಳ್ತಾರೆ ಅವರು. ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟದ? ಅಮನ್, ಬಿಮನ್ ಮತ್ತೆ ಚಿಮನ್. ಅಮನ್ದು 36,000, ಬಿಮನ್ 44,000 ಆ್ಯಂಡ್ ಚಿಮನ್ 28,000 ಅದ. ಇವುಗಳ ರೇಷಿಯೋ ತಗೋಬೇಕು ನಾವು. ಸೊ 4ಇಂದ ಡಿವೈಡ್ ಆಗ್ತದೆ, ಎಲ್ಲವೂ 4ಇಂದ ಡಿವೈಡ್ ಆಗ್ತದೆ. ಅದಕ್ಕಾಗಿ 9:11:7 ಆಯಿತು. ಸೊ ಟೋಟಲ್ ಎಷ್ಟಾಯಿತು? ಟೋಟಲ್ 27ರಲ್ಲಿ 9 ಭಾಗ ಅಮನ್ದು, 11 ಭಾಗ ಬಿಮನ್ದು, 7 ಭಾಗ ಚಿಮನ್ದು ಅಂತ. ಸೊ ದಿಸ್ ಇಸ್ ದ ರೇಷಿಯೋ ಆಫ್ ದೇರ್ ಇನ್ವೆಸ್ಟ್ಮೆಂಟ್. ಸೊ ಕನ್ಸಿಡರ್ ಟೋಟಲ್ ಪ್ರಾಫಿಟ್ ಎಷ್ಟು? ಟೋಟಲ್ ಪ್ರಾಫಿಟ್ ಅನ್ನು ಪಿ ಅಂತ ಕನ್ಸಿಡರ್ ಮಾಡೋಣ. ಸೊ ಟೋಟಲ್ ಪ್ರಾಫಿಟ್ ಪಿ ಅಲ್ಲಿ ಅಮನ್ ಈಸ್ ಅ ವರ್ಕಿಂಗ್ ಪಾರ್ಟ್ನರ್, ಸೊ ದ್ಯಾಟ್ ಅವನಿಗೆ 1/4 ಪ್ರಾಫಿಟ್ ಹೋಗ್ತದೆ. ಇದೆಷ್ಟು? ವರ್ಕಿಂಗ್ ಪಾರ್ಟ್ನರ್ ಇರೋದು ಸಲುವಾಗಿ ನಮ್ಗೆ ಉಳಿದಿದ್ದೆಷ್ಟು? 3/4 ಪ್ರಾಫಿಟ್ ಉಳಿತು. ಈ 3/4 ಪ್ರಾಫಿಟಲ್ಲಿ 3/4 ಪ್ರಾಫಿಟ್ ಈಕ್ವಲ್ ಟು 27 ಅಂತ. ದಿಸ್ ಈಸ್ 3/4 ಪ್ರಾಫಿಟ್. ಇದು ಈಕ್ವಲ್ ಟು 27 ಪಾರ್ಟ್ಸ್. ಈ 27 ಪಾರ್ಟ್ಸಲ್ಲಿ 9 ಪಾರ್ಟ್ ಮತ್ತೆ ಅಮನ್ಗೆ ಹೋಗಬೇಕು ಬಿಕಾಸ್ ಆಫ್ ದಿ ಇನ್ವೆಸ್ಟ್ಮೆಂಟ್. ಅಂದರೆ 27ರಲ್ಲಿ 9 ಭಾಗ, 9 ಒಂದೇ 93. ಸೊ ಏನಾಯಿತು? 3/4p ಇಂಟು 1/3. ಸೊ ಡಿವೈಡ್ ಬೈ 3 ಮಾಡಿದ್ರು ನಡೀತದೆ. ಡಿವೈಡ್ ಬೈ 3 ಮಾಡಿದರೆ ಬರ್ತದೆ ಎಷ್ಟು? 3 ಕ್ಯಾನ್ಸಲ್ ಆಯಿತು, 1/4 p ಹೋಯಿತು. ಸೊ ಇದು ವರ್ಕಿಂಗ್ ಪಾರ್ಟ್ನರ್ ಸಲುವಾಗಿ, ಆಮೇಲೆ ಇದು ಇನ್ವೆಸ್ಟ್ಮೆಂಟ್ ಸಲುವಾಗಿ. ಟೋಟಲ್ ಎಷ್ಟಾಯಿತು? 2/4p ಆಯಿತು. ದಟ್ ಈಸ್ 1/2p. 2/4p 2 1 2 2 ಮಾಡಿದರೆ 1/2p ಆಯಿತು. ಇದನ್ನ ಅವ್ರು ಕೊಟ್ಟಾರ. 1/2 ಪ್ರಾಫಿಟ್ ಅಂದರೆ ಅಮನ್ಗೆ ಎಷ್ಟು ದುಡ್ಡು ಸಿಕ್ಕಿದೆ? 5,200. 1/2 ಮೀನ್ಸ್ ದಟ್ ಈಸ್ p/2 ಈಕ್ವಲ್ ಟು 5,400 ಅದ. ಸೊ ಇದರಿಂದ ನಮಗೆ ಸಿಗ್ತದೆ ಟೋಟಲ್ ಪ್ರಾಫಿಟ್ ಎಷ್ಟದ ಅಂತ. ಟೋಟಲ್ ಪ್ರಾಫಿಟ್ ಎಷ್ಟದ? 10,800 ಇಸ್ ದಿ ಟೋಟಲ್ ಪ್ರಾಫಿಟ್. ಇದರಲ್ಲಿ 1/4 ನಾವು ಅಮನ್ಗೆ ಫಸ್ಟ್ ಕೊಟ್ಟಿದ್ವಿ ವರ್ಕಿಂಗ್ ಪಾರ್ಟ್ನರ್ ಇದು ಸಲುವಾಗಿ. ಅದಕ್ಕಾಗಿ 10,800 ಡಿವೈಡ್ ಬೈ 4 ಮಾಡಿದರೆ ನಮಗೆ 2,700 ಬರ್ತದೆ. ದಟ್ ಈಸ್ 1/4. ಉಳಿದಿದ್ದು ನಮಗೆ ಎಷ್ಟು? 8,100. ಇದು 27 ಪಾರ್ಟ್ ಆಗಬೇಕು. ದಟ್ ಈಸ್ 3/4 p. ಇದು ಕರೆಕ್ಟ್. ಇದರಲ್ಲಿ ಚಿಮ್ಮನ್ಗೆ ಎಷ್ಟು ಹೋಗಬೇಕು? 7 ಪಾರ್ಟ್ ಹೋಗಬೇಕು. 27ರಲ್ಲಿ 7 ಪಾರ್ಟ್ ಅಂದರೆ 27ರಲ್ಲಿ 7 ಪಾರ್ಟ್ ಚಿಮ್ಮನ್ಗೆ ಹೋಗಬೇಕು. ಅಂದರೆ ಪ್ರಾಫಿಟ್ ಎಷ್ಟದ? 8,100ರಲ್ಲಿ ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡಿದರೆ 2,100 ರೂಪಾಯಿ ಆಗ್ತದೆ.
ಸೊ ದಿಸ್ ಈಸ್ ದಿ ಅಮೌಂಟ್ ದ ಚಿಮನ್ ಗೆಟ್ಸ್. ಚಿಮನ್ಗೆ ಎಷ್ಟು ಹೋಗ್ತದೆ? 2100 ರೂಪಾಯಿ ಹೋಗ್ತದೆ. ಓಕೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಈಸಿ ಅದ. ಫಸ್ಟ್ ಅವ್ರ ಇನ್ವೆಸ್ಟ್ಮೆಂಟ್ನ ರೇಷಿಯೋ ಅಲ್ಲಿ ಬರ್ಕೊಳ್ಳೋದು, ಇದನ್ನ ಡಿವೈಡ್ ಬೈ 4 ಮಾಡಿದ್ರೆ 9, 11, 7 ಬರ್ತದೆ. ಟೋಟಲ್ ಎಷ್ಟದು? 27 ಪಾರ್ಟ್ ಅಲ್ಲಿ 9 ಭಾಗ ಅಮ್ಮಂದು, 11 ಭಾಗ ಭೀಮಂದು, 7 ಭಾಗ ಚಿಮ್ಮಂದಾಯಿತು. ಟೋಟಲ್ ಪ್ರಾಫಿಟ್ ಕನ್ಸಿಡರ್ ಪಿ ಮಾಡೋಣ. ಅಮೌಂಟ್ ಭಾಗ ಫಸ್ಟ್ ಏನಾಗ್ತದೆ? 1/4 ರಿಮೂವ್ ಮಾಡ್ತಾರೆ, ಉಳಿದಿದ್ದು 3/4. ಇದರಲ್ಲಿ ಅವನಿಗೆ 27 ಅಂತ 3/4 ಪ್ರಾಫಿಟ್ ಅಲ್ಲಿ ಈಸ್ ಈಕ್ವಲ್ ಟು 27 ಪಾರ್ಟ್. ಇದರಲ್ಲಿ 9 ಭಾಗ ಮತ್ತೆ ಅಮ್ಮನ್ಗೆ ಹೋಗಬೇಕು. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗ್ತದೆ? 1/4p. 1/4p ಪ್ಲಸ್ 1/4p ಈಕ್ವಲ್ ಟು 1/2p ಬರ್ತದೆ. 1/2p ಈಕ್ವಲ್ ಟು 5200 ಆಗ್ತದೆ. ಸೊ ಟೋಟಲ್ ಪ್ರಾಫಿಟ್ ಈಕ್ವಲ್ ಟು 10,800 ಆಯಿತು. ಇದರಲ್ಲಿ 1/4 ಪ್ರಾಫಿಟ್ ಅಮ್ಮನ್ಗೆ ಹೋಗ್ಯದ, ಅಂದರೆ 2700 ರಿಮೂವ್ ಮಾಡೋದು, ಉಳಿದಿದ್ದು 8,100 ರೂಪಾಯಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಸಲುವಾಗಿ ಡಿವೈಡ್ ಆಗಬೇಕು. 8,100 ಈಕ್ವಲ್ ಟು 27 ಪಾರ್ಟ್ಸ್ ಅಂತ. ಆ ಚಿಮ್ಮಣ್ಣ ಪಾರ್ಟ್ ಎಷ್ಟದ? 27ರಲ್ಲಿ 7 ಭಾಗ ಚಿಮ್ಮನ್ಗೆ ಹೋಗಬೇಕು, ಅಂದರೆ 8,100ಗೆ ಎಷ್ಟಾಗ್ತದೆ? 2,100 ರೂಪಾಯಿ ಆಗ್ತದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ 2,100. Next question. 2 men and 3 boys can complete a piece of work in 10 days, while 3 men and 2 boys can complete the same work in 8 days. In how many days can 2 men and 1 boy complete the same work ಅಂತ. ವರ್ಕ್ ಸೇಮ್ ಅದ, ಬಟ್ ಬೇರೆ ಬೇರೆ ಪರ್ಸನ್ಸ್ ಮತ್ತು ಡೇಸ್ ಅದಾವ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 2 men and 3 boys. 2 men and 3 boys can complete the work in 10 days ಅಲ್ಲ, ಕ್ಯಾನ್ ಕಂಪ್ಲೀಟ್ ದ ಪೀಸ್ ಆಫ್ ವರ್ಕ್ ಇನ್ 10 days. ವರ್ಕ್ ಈಕ್ವಲ್ ಟು ಸೇಮ್ ಅದ. ಅದೇ ರೀತಿ 3 men ಪ್ಲಸ್ 2 boys ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 8 days ಈಕ್ವಲ್ ಟು ಸೇಮ್ ವರ್ಕ್ ಅದ. ಓಕೆ, ನಮಗೆ ಕೇಳಿರೋದು ಅವರು, ಐ ವಿಲ್ ರೈಟ್ ಹಿಯರ್ 2 men ಪ್ಲಸ್ 1 boy ಎಷ್ಟು ಡೇಸಲ್ಲಿ ಸೇಮ್ ವರ್ಕನ್ನು ಕಂಪ್ಲೀಟ್ ಮಾಡ್ತಾರಂತ. ಇದು ಬೇಕು ನಮಗೆ. ಓಕೆ, ಸೇಮ್ ವರ್ಕ್. ವೆನ್ ಯು ಸಾಲ್ವ್ ದೀಸ್ equations, 20 men ಪ್ಲಸ್ 30 boys, ವರ್ಕ್ ಎರಡು ಸೇಮ್ ಇರೋದ್ರಿಂದ ಐ ವಿಲ್ ಟೇಕ್ ದಿಸ್ ಈಕ್ವಲ್ ಟು ದಿಸ್. 8 3 24 ಮೆನ್ ಪ್ಲಸ್ 16 ಬಾಯ್ಸ್. ಸೊ ಎರಡು ವರ್ಕ್ ಸೇಮ್ ಇರೋದ್ರಿಂದ ದಿಸ್ ಇಕ್ವೇಶನ್ ಈಕ್ವಲ್ ಟು ದಿಸ್ ಇಕ್ವೇಶನ್. ಬಾಯ್ಸ್ ಈಸ್ ಈಕ್ವಲ್ ಟು 4 men ಆಯಿತು. ಸೊ 7 boys ಈಕ್ವಲ್ ಟು 2 men ಆಯಿತು. ಅಂದರೆ 7 ಬಾಯ್ಸ್ ವರ್ಕ್ ಮಾಡಿದರೆ ದ್ಯಾಟ್ ಈಸ್ ಈಕ್ವಲ್ ಟು 2 men ವರ್ಕ್ ಅಂತ. ಅದಕ್ಕಾಗಿ ನಾವು ಯಾವುದಾದ್ರೂ ಇಕ್ವೇಶನಲ್ಲಿ ಇದನ್ನು ಫಿಲಪ್ ಮಾಡೋದು. ಐ ವಿಲ್ ಟೇಕ್ ಫಸ್ಟ್ ಇಕ್ವೇಶನ್ 2 men ಪ್ಲಸ್ 3 boys ಇಂಟು 10 ಈಕ್ವಲ್ ಟು ವರ್ಕ್ ಅದಲ್ಲ. ಇದರಲ್ಲಿ 2 men ಈಕ್ವಲ್ ಟು 7 boys ಅದ. 7 boys ಪ್ಲಸ್ 3 boys ಇಂಟು 10 ಈಕ್ವಲ್ ಟು ವರ್ಕ್. ಬಾಯ್ಸ್ ಇನ್ 10 days ವರ್ಕ್ ಡನ್ ಮಾಡಲಿಕ್ಕೆ 10 ದಿನ ತಗೊಳ್ತಾರಂತ. ಇದನ್ನು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿದರೆ 110 ಇಂಟು 10 100b ಈಕ್ವಲ್ ಟು ವರ್ಕ್ ಆಯಿತು. ಕರೆಕ್ಟ್. ಇಲ್ಲಿ ನಮ್ಗೆ ಕೊಟ್ಟಾರ, ಈ ಇಕ್ವೇಶನ್ ನಮ್ಗೆ ಬೇಕಾಗಿದೆ. ಸೊ ಇಕ್ವೇಶನ್ ನಮ್ಗೆ ಬೇಕಾಗಿದ್ದು 2 men ಪ್ಲಸ್ 1 boy ಇಂಟು ಎಕ್ಸ್ ತಗೋತೀನಿ ನಾನು, ಬೇಕಾದಂಥ ದಿನಗಳು ಈಕ್ವಲ್ ಟು ವರ್ಕ್. ಇಲ್ಲಿ 2 men ಈಕ್ವಲ್ ಟು 7 boys ಅದ. 2 men ಈಕ್ವಲ್ ಟು 7 boys. ಸೊ 7 boys ಪ್ಲಸ್ 1 boy ಇಂಟು ಎಕ್ಸ್ ಈಕ್ವಲ್ ಟು ವರ್ಕ್ ಸೇಮ್ ಅದ ಎರಡು ಕಡೆ. ಸೊ ಈಕ್ವಲ್ ಟು 8b ಇಂಟು ಎಕ್ಸ್ ಈಕ್ವಲ್ ಟು 100b ಅಂತ ತಗೋ. ಸೊ ಎಕ್ಸ್ ಈಕ್ವಲ್ ಟು 100b ಡಿವೈಡೆಡ್ ಬೈ ಓಕೆ 8b. 8 1 8 16. ಸೊ 5. ಸೊ ಎಕ್ಸ್ ಈಕ್ವಲ್ ಟು 12.5 ಡೇಸ್. 12.5 ಡೇಸ್. ಸೊ ಇಲ್ಲಿ ಏನು ಎಕ್ಸ್ ಇತ್ತಲ್ಲ ಅದು 2 men ಮತ್ತು 1 boy ಎಷ್ಟು ವರ್ಕ್ ಮಾಡಿದರೆ ವರ್ಕ್ ಡನ್ ಆಗ್ತದೆ? 12.5 ಡೇಸ್ ವರ್ಕ್ ಮಾಡಿದರೆ ವರ್ಕ್ ಡನ್, ಸೇಮ್ ವರ್ಕ್ ಡನ್ ಆಗ್ತದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. A hare takes 9 leaps in the same time as a dog takes 4, but the dog's leap is 2 into 1/3 meter long, while the hare's is only 1 meter. How many leaps will the dog have to take before catching the hare? If the hare had a head start of 16 meter, ಅಂದರೆ ಒಂದು ಮೊಲ 9 ಸಲ ಜಿಗಿಯುವ ಸಮಯದಲ್ಲಿ ನಾಯಿ 4 ಸಲ ಜಿಗಿತದೆ. ನಾಯಿಯೇ ಒಂದು ಸರಿ ಜಿಗಿದ್ರೆ 2 into 1/3 ಮೀಟರ್ ಜಿಗಿತದ, ಮತ್ತು ಮೊಲ ಒಂದು ಸಾರಿ ಜಿಗಿದ್ರೆ 1 ಮೀಟರ್ ಜಿಗಿತದೆ. ಮೊಲ 13 ಮೀಟರ್ ಮುಂದದ, ಬಟ್ ನಾಯಿ ಎಷ್ಟು ಸಲ ಜಿಗಿದ್ರೆ ಮೊಲವನ್ನು ಹಿಡಿತದ ಅಂತ ಕೇಳ್ತಾರೆ.
ಡಾಗ್ ಒಂದು ಸಾರಿ ಜಿಗಿದ್ರೆ ಎಷ್ಟಾಗ್ತದೆ 2 × 1/3 ಮೀಟರ್ ಜಿಗಿತದೆ. ಅಂದರೆ 3 6 + 1 7/3 ಮೀಟರ್ ಜಿಗಿತದೆ. ಓಕೆ, ಸೊ ಒಂದು ಟೈಮಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಡಾಗ್ ಎಷ್ಟು ಸಾರಿ ಜಿಗಿತದೆ 4 ಸಾರಿ ಜಿಗಿತದೆ. ಒಂದು ಸಾರಿ ಜಿಗಿದಾಗ 7.3 ಮೀಟರ್ ಲಾಂಗ್ ಜಿಗಿತದೆ. ಸೊ ದ್ಯಾಟ್ ಇಟ್ ಈಸ್ 28.3 ಮೀಟರ್. 4 ಸಾರಿ ಜಿಗಿದ್ರೆ 28.3 ಮೀಟರ್ ಡಿಸ್ಟೆನ್ಸ್ ಕವರ್ ಆಗ್ತದೆ. ಅದೇ ರೀತಿ ಮೊಲ ಏರ್ 9 ಸಾರಿ ಜಿಗಿತದೆ. 9 ಸಾರಿ ಜಿಗಿತದೆ. 1 ಸಾರಿ ಜಿಗಿದಾಗ 1 ಮೀಟರ್ ಅಷ್ಟೇ ಕ್ರಮಿಸ್ತದೆ. ಸೊ ಇಟ್ ಈಸ್ 9 ಮೀಟರ್. ಟೈಮ್ ಸೇಮ್ ಅದ. ಈ ಟೈಮಲ್ಲಿ ಡಾಗ್ 28.3 ಮೀಟರ್ ಹೋದರೆ ಹೇರ್ 9 ಮೀಟರ್ ಹೋಗ್ತದೆ. ಸೊ ಎಷ್ಟು ಡಾಗ್ ಮೊಲಕ್ಕಿಂತ ಎಷ್ಟು ದೂರ ಹೆಚ್ಚು ದೂರವನ್ನು ಕ್ರಮಿಸ್ತದೆ ಅಂತಂದರೆ 28/3 - 9. 3 1 3 28 9 3 27 28 - 27 / 3 = 1/3 ಮೀಟರ್. ಸೊ ಸೇಮ್ ಒಂದೇ ಟೈಮಲ್ಲಿ ಒಂದೇ ಟಿ ಅಲ್ಲಿ ಸೇಮ್ ಟಿ ಡಾಗ್ 1.3 ಮೀಟರ್ ಮುಂದಿರ್ತದೆ. ಡಾಗ್ಸ್ಗೆ ಏನೆಷ್ಟಾಯಿತು 1.3 ಮೀಟರ್ ಇನ್ನು ಟಿ. ಡಾಗ್ ಇಲ್ಲದ 16 ಮೀಟರ್ ಮುಂದೆ ಮೊಲ ಇದೆ, ಹೇರ್ ಇದೆ. ಸೊ ಈ 16 ಮೀಟರ್ ದೂರವನ್ನು ಡಾಗ್ ಕ್ರಮಿಸಬೇಕಾದ್ರೆ ಎಷ್ಟು ಟೈಮ್ ಬೇಕು ಟಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವು ಎಷ್ಟು ಟಿ ಬೇಕಂತ ಕ್ಯಾಲ್ಕುಲೇಟ್ ಮಾಡಬೇಕು. 16 ಮೀಟರ್ ಹೋಗಬೇಕು ಡಿವೈಡೆಡ್ ಬೈ ಎಷ್ಟು ಮೀಟರ್ ಹೋಗ್ತದೆ 1/3 ಮೀಟರ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗ್ತದೆ ನಮಗೆ 48 ಟಿ. ಸೊ ಟು ಟೈಮ್ ಬೇಕು 16 ಮೀಟರ್ಸ್ನ ಕವರ್ ಮಾಡಲಿಕ್ಕೆ. ಸೊ 1 ಟೈಮ್ ಕವರ್ ಮಾಡಿದರೆ 1/3 ಮೀಟರ್ ಮುಂದೆ ಹೋಗಿರ್ತದೆ. ಅದಕ್ಕಾಗಿ 16 / 1/3 ಮಾಡಿದರೆ 48 ಟೈಮ್ ಬಂತು. 48 ಟೈಮ್ ಅಂದರೆ 1 ಟೈಮ್ಗೆ 4 ಸಾರಿ ಜಂಪ್ ಮಾಡ್ತದೆ ಡಾಗ್. ಸೊ 48 ಟೈಮ್ಸ್ × 4 = 192 ಲೀಪ್ಸ್. ಸೊ 192 ಟೈಮ್ಸ್ ಅದು ಜಂಪ್ ಮಾಡಬೇಕು. ಆವಾಗ ಏನಾಗ್ತದೆ 16 ಮೀಟರ್ಸ್ ಕವರ್ ಆಗ್ತದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ದಟ್ ಈಸ್ 192. ಓಕೆ, ಕೆಳಗಿನ ಪ್ರಶ್ನೆಗಳಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ, ನಂತರ 4 ತೀರ್ಮಾನಗಳನ್ನು ನೀಡಲಾಗಿದೆ. ಓದಿದ ನಂತರ ನೀಡಿದ ತೀರ್ಮಾನಗಳು ತಾರ್ಕಿಕವಾಗಿ ನಿಜವೇ ಮತ್ತು ಇಲ್ಲವೇ ಎಂಬುದನ್ನು ನಿರ್ಧರಿಸಿ ಅಂತ ಹೇಳಿದ್ದಾರೆ. ಇದು ವೆನ್ ಡಯಾಗ್ರಾಮ್ ತೆಗಿಬೇಕಿಲ್ಲಿ. ಆಲ್ ಟ್ರೀಸ್ ಆರ್ ಹಿಲ್ಸ್. ಹಿಯರ್ ಐ ವಿಲ್ ರೈಟ್ ಆಲ್ ಟ್ರೀಸ್ ಆರ್ ಹಿಲ್ಸ್. All trees are hills. Some hills are animals. ಇದು hills. Some hills are animals. Some hills are animals. All animals are birds. All animals are birds. So this is the Venn diagram. Statement in the some birds are hills. Some birds are hills. ಇದು correct ಅದ. Some birds are hills correct ಅದ. Some birds are trees. Some birds are trees. ಇದು ಅಲ್ಲ. Some birds are trees ಅಲ್ಲ. Some animals are trees. ಇದು ಅಲ್ಲ. ನೋ ಅನಿಮಲ್ ಈಸ್ ಟ್ರೀ. ನೋ ಅನಿಮಲ್ ಈಸ್ ಟ್ರೀ. ಇಲ್ಲಿ ಕಾಂಟ್ರಾಡಿಕ್ಟ್ ಅದ 1 and 3 and 4 ಸ್ಟೇಟ್ಮೆಂಟ್. ಒಂದು ಸಮ್ ಅನಿಮಲ್ಸ್ ಆರ್ ಟ್ರೀಸ್ ಇರ್ಬೋದು ಆರ್ ನೋ ಅನಿಮಲ್ ಈಸ್ ಟ್ರೀ. ಇಲ್ಲಿ ನೀವು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ 1 ಅಂತೂ ಫಾಲೋ ಆಗ್ತದ. ಓನ್ಲಿ ಐದರ್ 3 and 4 and 1 follows. So option D is correct. Next one. The triangle, square and the circle shown below represent urban, hardworking and educated people respectively. Which one of the areas marked 1 to 7 represent the urban, educated who are not hardworking? So triangle ಏನು ಮಾಡ್ತದ? Triangle urban ಹೇಳ್ತದ. ನಂತರ ಸ್ಕ್ವೇರ್ ಹಾರ್ಡ್ ವರ್ಕಿಂಗ್. ಇದು ಸ್ಕ್ವೇರ್ ಹಾರ್ಡ್ ವರ್ಕಿಂಗ್ ಅದ. ಅಂಡ್ ಸರ್ಕಲ್ ಎಜುಕೇಟೆಡ್. ಅವ್ರು ಕೇಳಿದ್ದು ಅರ್ಬನ್ ಎಜುಕೇಟೆಡ್. ಅರ್ಬನ್ ಮತ್ತೆ ಎಜುಕೇಟೆಡ್ ಇರಬೇಕು. ಅರ್ಬನ್ ಮತ್ತೆ ಎಜುಕೇಟೆಡ್ ಇರಬೇಕು. ಹೂ ಆರ್ ಹಾರ್ಡ್ ವರ್ಕಿಂಗ್ ಇರಬಾರ್ದು ಅಂತ. ಸೊ ಆಪ್ಷನ್ 4 ಇಸ್ ಕರೆಕ್ಟ್. 4 ಏನದ ಅರ್ಬನ್ನು ಅದ ಮತ್ತೆ ಸರ್ಕಲ್ ಒಳಗೂ ಬರ್ತದ. ಸೊ ದಟ್ ಇಟ್ ಇಸ್ ಎಜುಕೇಟೆಡ್ ಆಲ್ಸೋ ಬಟ್ ನಾಟ್ ಹಾರ್ಡ್ ವರ್ಕಿಂಗ್ ಬಟ್ ಅರ್ಬನ್ ಅಂಡ್ ಎಜುಕೇಟೆಡ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. So option C, that is 4 is the correct answer. Next question. Answer the following questions on the basis of the information given below. 4 security guards P, Q, R and S have been posted at the 4 corners of the huge cashew plantation farm as shown in the above figure. Security guards P, S, Q ಮತ್ತೆ R ಇವರು 4 corners ಗೆ ಇದಾರ. From the original position P and R move diagonally to opposite corners.
ಇವರು ಇಲ್ಲಿಂದ ಇಲ್ಲಿ ಬರ್ತಾರ, ಇವರು ಇಲ್ಲಿಂದ ಇಲ್ಲಿ ಬರ್ತಾರ. ಓಕೆ, ಕಾರ್ನರ್ಸ್. ಅಂಡ್ ದೆನ್ ಒನ್ ಸೈಡ್ ಈಚ್ ಆಫ್ ದಿ ಕ್ಲಾಕ್ವೈಸ್ ಡೈರೆಕ್ಷನ್. ದೆನ್ ಒನ್ ಸೈಡ್ ಈಚ್ ಆಫ್ ದಿ ಕ್ಲಾಕ್ವೈಸ್ ಡೈರೆಕ್ಷನ್. ಇಲ್ಲಿಂದ ಪಿ ಇಲ್ಲಿ ಬಂದ್ರು, ಪಿ ಇಲ್ಲಿಂದ ಮತ್ತೆ ಇಲ್ಲಿ ಹೋದ್ರು. ಸೊ ಪಿ ಇಲ್ಲಿ ಬಂದ್ರು. ಈಗ ಆರ್ ಇಲ್ಲಿಂದ ಇಲ್ಲಿ ಬಂದಿದ್ರು, ಸೊ ಆರ್ ಇಲ್ಲಿಂದ ಇಲ್ಲಿ ಬಂದ್ರು. ಸೊ ಫೈನಲಿ ಏನು ಸಿಗ್ತದೆ ನಿಮಗೆ? ಇಲ್ಲಿ ಪಿ ಅದಾರ, ಇಲ್ಲಿ ಕ್ಯೂ ಆಲ್ರೆಡಿ ಇದ್ರು, ಇಲ್ಲಿ ಎಸ್ ಆಲ್ರೆಡಿ ಇದ್ರು, ಇಲ್ಲಿ ಆರ್ ಬಂದ್ರು, ಇಷ್ಟು ಬಂತು. ಇಲ್ಲಿ ನೆಕ್ಸ್ಟ್ ಏನು ಕೇಳಾರ? ಕ್ಲಾಕ್ವೈಸ್. ವಿಚ್ ಆಫ್ ದಿ ಕಾರ್ನರ್ಸ್ ಇಸ್ ಅನ್ಮ್ಯಾನ್ಡ್ ಅಟ್ ದಿ ಮೂಮೆಂಟ್? ಯಾವುದು? ಇದು ಕಾರ್ನರ್, ಇಲ್ಲಿ ಯಾರೂ ಇಲ್ಲ. ಸೊ ದಟ್ ಈಸ್ ಸೌತ್ ಈಸ್ಟ್ಗೆ ಯಾರೂ ಇಲ್ಲ, ಸೌತ್ ಈಸ್ಟ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೌತ್ ಈಸ್ಟ್ಗೆ ಯಾರೂ ಇಲ್ಲ ಅಂತ. ಆಪ್ಷನ್ ಬಿ ಇಸ್ ಕರೆಕ್ಟ್, ದಟ್ ಈಸ್ ಸೌತ್ ಈಸ್ಟ್. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಗಿವನ್ ಫಾರ್ಮುಲಾ ಒಳಗಿಂದ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಭಾಳ ಈಸಿ ಇದೆ ಇದು. 2 minus 3 equal to -1 ಆಯ್ತದ. 4 divided by 5 minus 6 is also -1. minus 7 by 8 minus 1 is also -1. 1 divided by -1 is -1. minus minus plus ಆಗ್ತದ, +4 minus minus +7 ಆಯ್ತು. ಸೊ minus minus plus ಆಯ್ತು, minus minus plus ಆಯ್ತು. 4 divided by 1 equal to 4, 7 divided by 1 equal to 7. ಸೊ ಇಲ್ಲಿ -1 plus 17, sorry, plus 11. 7 plus 4 is 11, so equal to 10. Answer is 10. Option B, that is 10 is correct. Next question, behavior is related to impropriety in the same way word is related to. Behavior ಗೆ ಏನು ರಿಲೇಟ್ ಆಗಿದೆ? ಇಂಪ್ರಾಪರಿಟಿ. ವರ್ಡ್ ಗೆ ಏನು ರಿಲೇಟ್ ಆಗಿದೆ? ಬಿಹೇವಿಯರ್ ಅಂತ ಗೊತ್ತದ ನಮಗೆ. ಬಿಹೇವಿಯರ್ ಗೆ ಏನು ಕೊಟ್ಟಾರು? ಇಂಪ್ರಾಪರಿಟಿ. ಇಂಪ್ರಾಪರಿಟಿ ಮೀನಿಂಗ್ ಏನಿದ್ರು, ದಿಸ್ ಈಸ್ ಆಲ್ಸೋ ಅ ಬಿಹೇವಿಯರ್ ಬಟ್ ಎ ರಾಂಗ್ ಬಿಹೇವಿಯರ್ ಅಂತ. ಇಂಪ್ರಾಪರಿಟಿ ಬಿಹೇವಿಯರ್ ಆರ್ ಆಕ್ಷನ್ ದ್ಯಾಟ್ ಆರ್ ಮಾರಲಿ ರಾಂಗ್. ವರ್ಡ್ಗೆ ಇಂಪ್ರಾಪರ್ ವರ್ಡ್ ಯಾವ್ದು? ಅದು ವರ್ಡ್ನ ದಟ್ ಈಸ್ ರಿಲೇಟೆಡ್ ಟು ದಿಸ್ ವರ್ಡ್ ಅಂತ. ಯೂಸೇಜ್ ಅಂದ್ರೆ ಅಮೌಂಟ್ ದಟ್ ಈಸ್ ಸಮಥಿಂಗ್ ಯೂಸ್ಡ್, ಇದು ಅಲ್ಲ. ಮೊರಾಲಿಟಿ, that principles concerning what is good or bad or what is right or wrong, ಇದು ಅಲ್ಲ. honesty is not related to a word, ಇದು ಅಲ್ಲ. malapropism ಅಂದ್ರೇನು? ಇಟ್ ಇಸ್ ಅ ಇನ್ಕರೆಕ್ಟ್ ಯೂಸ್ ಆಫ್ ವರ್ಡ್, ಅಂದ್ರೆ ವರ್ಡ್ ನ ರಾಂಗ್ ಆಗಿ ಯೂಸ್ ಮಾಡೋದು. ಇಲ್ಲ ಬಿಹೇವಿಯರ್ ರಾಂಗ್ ಇತ್ತಲ್ಲ, ಅದಕ್ಕೆ ಇಂಪ್ರಾಪರಿಟಿ ಅಂತೀರು. ವರ್ಡ್ ಇದೇನದಲ್ಲ, ಇದು ರಾಂಗ್ ಆಗಿ ಯೂಸ್ ಮಾಡೋದು, ದಟ್ ಈಸ್ ರಿಲೇಟೆಡ್ ಟು ವರ್ಡ್. ಅದೇ ರೀತಿ malapropism is a wrong word used, that is related to these words. Hence option D is correct, that is malapropism. Option D is correct. Next question, study the table given below and answer the following questions. ಇಲ್ಲೊಂದು ಟೇಬಲ್ ಕೊಟ್ಟಾರ, ಇಲ್ಲಿ ಮೇಜ್ ಪ್ರೊಡಕ್ಷನ್ ಬಗ್ಗೆ ಮಾಹಿತಿ ಅದ. if the production of maize increase at a compound annual growth rate which is same as the growth rate between 12-13 and 13-14, then what would be the yield in kg per hectares of the crop in 2015-16? area under cultivation remaining the same. ಇಲ್ಲಿ ಏನು ಕೇಳ್ತಾರೆ ಅವರು? ಈ ಟೇಬಲ್ ಅಲ್ಲಿ 12-13 ಇಂದ 13-14 ಹೆಂಗ್ ಇನ್ಕ್ರೀಸ್ ಆಗಿದೆ ಅದೇ ರೀತಿ ಸೇಮ್ ಇನ್ಕ್ರೀಸ್ ಆಗೋತ್ ಹೋದ್ರೆ ಇಲ್ಲಿ ಎಷ್ಟು ಬರ್ತದೆ ಮತ್ತು ಇದಕ್ಕೆ ತಕ್ಕಂಗೆ yield ಎಷ್ಟು ಬರ್ತದೆ. ಸೊ ಏರಿಯಾ ರಿಮೈನಿಂಗ್ ಸೇಮ್, ಏರಿಯಾ ಅಲ್ಲಿ ಏನು ಚೇಂಜ್ ಇಲ್ಲ, ಏರಿಯಾ ಸೇಮ್ ಇರ್ತದೆ. ಇಲ್ಲಿ ಎಷ್ಟು ಬರ್ತದೆ ಮತ್ತು ಇಲ್ಲಿ ಎಷ್ಟು ಬರ್ತದೆ ಕೇಳ್ತಾರ. ಸೊ ಅದಕ್ಕಾಗಿ ನಾವು 8.06 ದಿಂದ ಎಷ್ಟು ಇನ್ಕ್ರೀಸ್ ಆಯಿತು? 9.99 ಇನ್ಕ್ರೀಸ್ ಆಯಿತು. 14-15 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. 14-15 ಆ್ಯಂಡ್ 15-16 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ 9.99 ಮೈನಸ್ 8.06 ಇನ್ಕ್ರೀಸ್ ಎಷ್ಟದ ಇಲ್ಲಿ? 1.93 ಇನ್ಕ್ರೀಸ್ ಅದ. ಸೊ 8.06ಗೆ 1.93 ಇನ್ಕ್ರೀಸ್ ಆದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು? 23.94 ಬಂತು. ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 24% ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ನಾವು ಇಲ್ಲಿ ಎಷ್ಟು ಸೇಮ್ ಇನ್ಕ್ರೀಸ್ ಮಾಡಬೇಕು, ಮತ್ತು ಅಗೇನ್ 24% ಇನ್ಕ್ರೀಸ್ ಮಾಡಬೇಕು. ಸೊ 100ಕ್ಕೆ 24% ಇನ್ಕ್ರೀಸ್ ಆದರೆ 9.99ಗೆ ಎಷ್ಟು ಆಗ್ತದೆ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಎಷ್ಟು ಬರ್ತದೆ? 2.39 ಪ್ಲಸ್ 9.99 ಈಕ್ವಲ್ ಟು 12.38. ಸೊ ಇಲ್ಲಿ ಎಷ್ಟು ಬರಬೇಕು? 14-15ಗೆ 12.38 ಆಗಬೇಕು. ಅಗೇನ್ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಬೇಕು? 24% ಇನ್ಕ್ರೀಸ್ ಆಗಬೇಕು. ಸೊ 100ಕ್ಕೆ 24% ಇನ್ಕ್ರೀಸ್ ಆದರೆ 12.38ಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತದೆ? 15.38% ಆಯ್ತು. ಇದು ಕರೆಕ್ಟ್. ಇಲ್ಲಿ 15-14ಗೆ ಎಷ್ಟಾಗ್ತದೆ? 15.38 ಪ್ರೊಡಕ್ಷನ್ ಆಯ್ತು ಇಲ್ಲಿ.
ಸೊ ಇದು ನಮಗೆ ಸಿಕ್ತಿಲ್ಲ, ಇಲ್ಲಿ ಏನಿತ್ತಲ್ಲ 15.38 ಸಿಕ್ತು. ಇನ್ನು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಈಲ್ಡ್. ಇದಕ್ಕೆ ತಕ್ಕಂಗೆ ಈಲ್ಡ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಇಕ್ವೇಶನ್ ಈಸ್ ಈಲ್ಡ್ ಈಸ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಏರಿಯಾ ಇಂಟು 100. ಪ್ರೊಡಕ್ಷನ್ ಎಷ್ಟದ ನಿಮ್ಮದು 15.38 ಅದ ಪ್ರೊಡಕ್ಷನ್, ಏರಿಯಾ ಎಷ್ಟದ 6.1 ಇಂಟು 100 ಇಂಟು 1000, ಯಾಕಂದ್ರೆ kg per hectare ಗೆ ಅದ, ಸೊ ದ್ಯಾಟ್ ಇಟ್ ಈಸ್ 1000 ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತದೆ 2818 kg per hectare ಬರ್ತದೆ. ಸೊ ಆಪ್ಷನ್ 2815 kg per hectare is the correct answer. So option B is correct. Next question. Study the following graph carefully and answer the question below. The expenditure of company Y in 2008 and 2009 is 25 lakh and 30 lakh respectively. What was the total income of company Y in 2008 and 2009 ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಾರು, this is a profit, this is a percent profit and this is the years. 2007 ಅಲ್ಲಿ 40% ಪ್ರಾಫಿಟ್ ಇತ್ತು, 2008 ಅಲ್ಲಿ 50% and 2009 ಅಲ್ಲಿ 60% ಇತ್ತು. ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದಿಸ್, ಓನ್ಲಿ ವೈ ಕೇಳಿರೋದ್ರಿಂದ ಇದು ಕರ್ವ್ ಅಷ್ಟನ್ನು ನಾವು ಕನ್ಸಿಡರ್ ಮಾಡಬೇಕು. ಟೋಟಲ್ ಇನ್ಕಮ್ ಆಫ್ ವೈ ಇನ್ 2008 ಪ್ಲಸ್ 2009, ಟೋಟಲ್ ಇನ್ಕಮ್ ಎಷ್ಟದ ಅಂತ ಕೇಳ್ತಾರೆ. ವೈ 2008 ಪ್ರಾಫಿಟ್ 50% ಅದ, ಪರ್ಸೆಂಟ್ ಅಲ್ಲಿ 2009 ಪ್ರಾಫಿಟ್ ಎಷ್ಟದ 60% ಅದ. ಸೊ 2008 ಅಲ್ಲಿ ಎಕ್ಸ್ಪೆಂಡಿಚರ್ 25 lakh ಅದ. ಸೊ 2009 ಅಲ್ಲಿ ಎಕ್ಸ್ಪೆಂಡಿಚರ್ 30 lakh ಅದ. ಟೋಟಲ್ ಇನ್ಕಮ್ ಬೇಕಾದ್ರೆ ಕ್ವೆಶನ್ ಈಸ್ ಪ್ರಾಫಿಟ್ ಅಂದ್ರೆ ಪರ್ಸೆಂಟ್ ಪ್ರಾಫಿಟ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್. ಸೊ ಎಲ್ಲಿ ಪ್ರಾಫಿಟ್ ಅದಲ್ಲ, ಪ್ರಾಫಿಟ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಇಂಟು 100 ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಪರ್ಸೆಂಟೇಜ್ ಪ್ರಾಫಿಟ್. ಗೊತ್ತಾಯ್ತಾ? ಇನ್ಕಮ್ ಅಲ್ಲಿ ಮೈನಸ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ನಮ್ಗೆ ಏನು ಹೋಗ್ತದೆ, ಪ್ರಾಫಿಟ್ ಬರ್ತದೆ ಇಲ್ಲಿ. ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಇಂಟು 100 ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಅಲ್ಲಿ ಬರ್ತದೆ. ನಮ್ಗೆ ಏನು ಬೇಕಾಗಿದೆ ಇಲ್ಲಿ, ಇನ್ಕಮ್ ಬೇಕಾಗಿದೆ. ಅದಕ್ಕಾಗಿ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಪ್ರಾಫಿಟ್ ತಗೊಳ್ಳೋದಿಲ್ಲ, ಡೈರೆಕ್ಟ್ಲಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ತಗೊಂಡಿವಿ. ಇನ್ಕಮ್ ಬೇಕಾಗಿದೆ, ಸೊ ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಇಕ್ವೇಶನ್. ಇನ್ಕಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಪರ್ಸೆಂಟ್ ಡಿವೈಡೆಡ್ ಬೈ 100. ಇದು ಇಂಟು ಅದ, ಇಲ್ಲಿ ಹೋಗಿ ಡಿವೈಡ್ ಆಗ್ತದ. ಇದು ಡಿವೈಡ್ ಅದ, ಇಲ್ಲಿ ಹೋಗಿ ಇಂಟು ಆಗ್ತದ, ಅದು ಎಕ್ಸ್ಪೆಂಡಿಚರ್. ಇದು ಮೈನಸ್ ಅದ, ಇಲ್ಲಿ ಹೋಗಿ ಪ್ಲಸ್ ಆಗ್ತದೆ, ದಿಸ್ ಇಸ್ ಆಲ್ಸೋ ಎಕ್ಸ್ಪೆಂಡಿಚರ್. ಸೊ ಈ ಇಕ್ವೇಶನ್ ಯೂಸ್ ಮಾಡ್ಕೊಂಡ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಇನ್ಕಮ್ ಇನ್ 2008 ಆ್ಯಂಡ್ ಇನ್ಕಮ್ ಇನ್ 2009. ಇಲ್ಲಿ 2008 ಕ್ಯಾಲ್ಕುಲೇಟ್ ಮಾಡೋಣ. 2008 ಅಲ್ಲಿ ಇನ್ಕಮ್ ಪರ್ಸೆಂಟ್ ಪ್ರಾಫಿಟ್ ಎಷ್ಟದ 50% ಡಿವೈಡೆಡ್ ಬೈ 100 ಇಂಟು ಎಕ್ಸ್ಪೆಂಡಿಚರ್ ಎಷ್ಟದ, ಎಕ್ಸ್ಪೆಂಡಿಚರ್ 25 lakh ಪ್ಲಸ್ 25 lakh. 12 1 the 2 the 2 1 the 12.5, so equal to 37.5 lakh ಇನ್ಕಮ್ ಬಂತು 2008 ಅಲ್ಲಿ. ಇನ್ 2009 ಅಲ್ಲಿ ಪರ್ಸೆಂಟ್ ಪ್ರಾಫಿಟ್ ಎಷ್ಟದ 60% ಅದ, ಡಿವೈಡೆಡ್ ಬೈ 100 ಇಂಟು ಎಕ್ಸ್ಪೆಂಡಿಚರ್ ಎಷ್ಟದ 30 lakh ಅದ, ಪ್ಲಸ್ ಎಕ್ಸ್ಪೆಂಡಿಚರ್ 30 lakh. 18 ಪ್ಲಸ್ 30, ಇದು 18 ಪ್ಲಸ್ 30 48 lakh. ಸೊ 2009 ಅಲ್ಲಿ 48 lakh, 2008 ಅಲ್ಲಿ 35.5 lakh ಇನ್ಕಮ್ ಬಂತು. ಅವ್ರೇನು ಕೇಳಿದಾರೆ 2008 ಪ್ಲಸ್ 2009 ಟೋಟಲ್ ಇನ್ಕಮ್ ಕೇಳಾರ. ಸೊ 2 ಪ್ಲಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ 85.5 lakhs ಪ್ರಾಫಿಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. Next question. Question is followed by information in 3 statements. Study the question along with the information given below and decide the information in which the statements is necessary and sufficient to answer the question. Choose your answer from the questions provided. What is the 2-digit number ಅಂತ ಕೇಳ್ತಾರೆ. ಸೆಂಟೆನ್ಸ್ ಗೆ ತಕ್ಕಂಗೆ ಇದು ಆಪ್ಷನ್ ಅಲ್ಲಿ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಅಂತ ಹೇಳಬೇಕು. ನಂಬರ್ obtained by interchanging the digits of the number is greater than the original number by 18. Second statement, the sum of the 2 digits of the number is 14.
The difference between the two digits of the number is 2. So ಇದರಲ್ಲಿ option statements 1 and 2 are correct. So option A, that is only 1 and 2 are correct. Next question. A new express train has a capacity of 500 seats, of which 10% are the executive class and the rest are the chair cars. During the journey, a train was booked to 85% of its capacity. If the executive class was booked to 96% of its capacity, then how many chair car seats were empty during the journey? Total seats 500 ಅದಾವ. ಇದರಲ್ಲಿ ಎಕ್ಸಿಕ್ಯೂಟಿವ್ ಎಷ್ಟು ಅದಾವ? 10%. 10% ಅಂದರೆ 50, 10% ಅಂದರೆ 50 ಆಯಿತು, 50 ಅದಾವ. ಅದೇ ರೀತಿ ಚೇರ್ ಕಾರ್ ಎಷ್ಟು ಅದಾವ? ಚೇರ್ ಕಾರ್ ಉಳಿದಿದ್ದೆಷ್ಟು? 450. ಕರೆಕ್ಟ್, 450 ಚೇರ್ ಕಾರ್ ಅದಾವ. ಅವ್ರೇನು ಹೇಳ್ತಾರೆ ಮತ್ತೆ 85% ಆಫ್ ದಿ ಟೋಟಲ್. ಇದ್ರದ್ದು 85% ಏನದ? ಬುಕ್ ಅದ ಅಂತ ಹೇಳ್ತಾರೆ. 85% ಅಂದ್ರೆ 100ಕ್ಕೆ 85% ಅಂದ್ರೆ 500ಗೆ ಎಷ್ಟಾಯಿತು ಅಂತ, ಈಕ್ವಲ್ ಟು 425 ಸೀಟ್ಸ್ ಆರ್ ಬುಕ್ಡ್. ಉಳಿದಿದ್ದೆಷ್ಟು? 75 ಸೀಟ್ಸ್ ಫ್ರೀ ಅದಾವಂತ. ಇದು 75 ಸೀಟ್ಸ್ ಆರ್ ಎಂಟಿ. ಸೊ ಅವ್ರು ಎಂಟಿ ಕೇಳಿದ್ರಿಂದ ಡೈರೆಕ್ಟ್ಲಿ ಐ ವಿಲ್ ಟೇಕ್ ದಿಸ್ 75 ಸೀಟ್ಸ್. ಟೋಟಲಿ 75 ಸೀಟ್ಸ್ ವೇಕೆಂಟ್ ಅದಾವ. ಸೊ ಅವ್ರೇನು ಮಾತು ಕೊಡ್ತಾರೆ? ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ 96% ಬುಕ್ ಆಗ್ಯಾವ. ಅಂದರೆ 100ಕ್ಕೆ 96% ಬುಕ್ ಆಗ್ಯಾವ 50ಅಲ್ಲಿ. 100ಕ್ಕೆ 96 ಅಂದ್ರೆ 50ಗೆ ಎಷ್ಟಾಯಿತು? ಇಲ್ಲಿ ಬರೋದು 48 ಸೀಟ್ಸ್ ಬುಕ್ ಅದಾವ. 50ಅಲ್ಲಿ 48 ಸೀಟ್ಸ್ ಬುಕ್ ಆದ್ರೆ ಎಂಟಿ ಎಷ್ಟು ಉಳಿತು? ಎಂಟಿ 2 ಸೀಟ್ ಉಳಿತು. ಇನ್ನು ಎಕ್ಸಿಕ್ಯೂಟಿವ್ ಟೋಟಲ್ ಸೀಟ್ ಎಷ್ಟು ಎಂಟಿ ಇದ್ದು? 75. ಅದರಲ್ಲಿ ಎಕ್ಸಿಕ್ಯೂಟಿವ್ ಎಷ್ಟು ಉಳಿದು? 7 ಎಂಟಿ ಅದಾವ. ಸೊ ಉಳಿದಿದ್ದೆಷ್ಟು? 73 ಸೀಟ್ಸ್ ಆರ್ ಎಂಟಿ ಇನ್ ದಿ ಚೇರ್ ಕಾರ್. ಅವ್ರೇನು ಕೇಳಿದ್ದು? ಹೌ ಮೆನಿ ಚೇರ್ ಕಾರ್ seats were empty during the journey? 73 is the correct answer. Next question. Two quantities, one in column A and one in column B are given. Determine the relationship between the two quantities. ಇಲ್ಲಿ ಕಾಲಮ್ ಎ ಮತ್ತೆ ಕಾಲಮ್ ಬಿ ಕೊಟ್ಟಾರ. ದ ರಿಲೇಷನ್ ಏನಿದೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳೋದು. ಅದಕ್ಕಾಗಿ ವಿ ಹ್ಯಾವ್ ಟು ಸಾಲ್ವ್ ದಿಸ್. 9 plus 1 divided by 0.9 plus 1 by 9 plus 1 calculate. First we have to solve this. 9 plus 1 divided by 0.9 plus 1 divided by 9 plus 1 equal to 10 ಆಯ್ತು. Okay, 9 plus 1 divided by 0.9 plus 1 by 10 equal to 0.1 ಆಗ್ತದೆ. 1 by 10 equal to 0.1 ಆಯಿತು. ಸೊ 9 plus 1 by 0.9 plus 0.1 equal to 1.0 ಆಯಿತು. Okay, 0.9 plus 0.1 equal to 1.0. So 1 divided by 1 equal to 1. 1 divided by 1 equal to 1, so that it equal 10. So idu column A is also 10, column B is also 10. The quantity in column A is greater than the quantity in tappada. Quantity in column B is greater, idu tappada. Both quantities are equal. That is 2 10 10 irodrinda both quantities are equal. So option C is correct. Next one. Which of the following organizations maintains the database related to allocation of IP address of the internet? Yaud organization maintains the database related to allocation of IP address. IP address is a unique identifying number assigned to every device connected to a network. Yaudu one network connect the device ge identify ಮಾಡಲಿಕ್ಕೆ ಒಂದು ನಂಬರ್ ಇರುತ್ತೆ, that is called the internet protocol address, that is IP address. ಇದನ್ನ ಯಾವುದು ಕೊಡ್ತದ ಅಂತ ಕೇಳ್ತಾರೆ. ಆಪ್ಷನ್ಸ್ ಅಲ್ಲಿ ಏನೇನಂತ ನೋಡೋಣ. ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ, that is W3C, that develops the ವೆಬ್ ಸ್ಟ್ಯಾಂಡರ್ಡ್ಸ್ ಸಚ್ ಆಸ್ HTML, CSS ಮತ್ತು XLM ಅನ್ನ ಡೆವಲಪ್ ಮಾಡ್ತದೆ. IETF, ಇಂಟರ್ನೆಟ್ ಇಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್ ಏನಲ್ಲ, that develops the internet protocols and technical standards. ಇದನ್ನ IP ಅನ್ನ ಡೆವಲಪ್ ಮಾಡ್ತದೆ. ICANN ಅದಲ್ಲ, ಇಂಟರ್ನೆಟ್ ಕೋಆಪರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಅಂಡ್ ನಂಬರ್ಸ್. This organization responsible for maintaining the database related to the allocation of internet IP addresses through its internet assigned numbers authority functions in the. So option C is correct. Option C. This C maintains the database related to the allocation of IP addresses. Next one, Internet Society, ISOC, that promotes the open development and use of internet. Okay, here C is correct. Next one, match the following. Internet ಇಲ್ಲಿ ಇಂಟರ್ನೆಟ್ ರಿಲೇಟೆಡ್ ಕೊಟ್ಟಾರ, ಇಲ್ಲಿ ಯಾವ ನೆಟ್ವರ್ಕ್ ಅಂತ ಕೊಟ್ಟಾರ.
ಇಂಟರ್ನೆಟ್ ಅಂದ್ರೇನು? ದಟ್ ಇಸ್ ಅ ಪಬ್ಲಿಕ್ ನೆಟ್ವರ್ಕ್. ಇಂಟ್ರಾನೆಟ್ ಅಂದ್ರೆ ಆರ್ಗನೈಸೇಷನ್ ಯೂಸ್ ಮಾಡಲು ಸಲುವಾಗಿ ಯೂಸ್ ಮಾಡಿದ್ದು, ದಟ್ ಈಸ್ ಪ್ರೈವೇಟ್ ನೆಟ್ವರ್ಕ್. ದಟ್ ಈಸ್ ಪ್ರೈವೇಟ್ ನೆಟ್ವರ್ಕ್. ಎಕ್ಸ್ಟ್ರಾನೆಟ್ ಇಸ್ ಆಲ್ಸೋ ಪಬ್ಲಿಕ್ ಇರ್ತದೆ, ಬಟ್ ಇದು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ವರ್ಚುವಲಿ ಪ್ರೈವೇಟ್ ನೆಟ್ವರ್ಕ್ ಇದು. ಅಂಡ್ ಎಥರ್ನೆಟ್ ಇಸ್ ಅ ಲೋಕಲ್ ಏರಿಯಾ ನೆಟ್ವರ್ಕ್. ಇದು ಎಥರ್ನೆಟ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ದಟ್ ಈಸ್ A3, B1, C4 and D2. Next question. In which year was the EduSat the first Indian satellite built exclusively to serve educational sector launch? EduSat ಅನ್ನೋದು GSAT-3 ಇದು. It India's first dedicated educational satellite launched by ISRO on September 20, 2004. 2004 ಅಲ್ಲಿ ಲಾಂಚ್ ಆದದ್ದು ಫ್ರಮ್ ಶ್ರೀಹರಿಕೋಟಾ. ನೋಡ್ರಿ, ಇದೇ ಕ್ವಶನ್ ಮತ್ತೊಮ್ಮೆ ಯಾವಾಗ ರಿಪೀಟ್ ಆಗಿದೆ. ಇದು ಅಂದ್ರೆ ಒಮ್ಮೆ ಇಯರ್ ಕೇಳಿದ್ರೆ ಮತ್ತೊಮ್ಮೆ ಏನು ಕೇಳ್ತಾರ, ಎಲ್ಲಿಂದ ಲಾಂಚ್ ಆಯ್ತು ಅಂತ ಕೇಳ್ತಾರ, ಅಥವಾ ಎದಕ್ಕೆ ರಿಲೇಟೆಡ್ ಅಂತ ಕೇಳ್ತಾರ. ಈ ರೀತಿ ಕ್ವಶನ್ ಚೇಂಜ್ ಆಗ್ತವೆ. ಅದಕ್ಕೆ ನೀವು ಆಪ್ಷನ್ಸ್ ಅನ್ನು ಸ್ವಲ್ಪ ಅನಲೈಸ್ ಮಾಡ್ಕೊಂತ ಹೋಗ್ಬೇಕು. ಅಂಡ್ ಡಿಸೈನ್ ಟು ಪ್ರೊವೈಡ್ ದಿ ಇಂಟರಾಕ್ಟಿವ್ ಸ್ಯಾಟಲೈಟ್ ಬೇಸ್ಡ್ ಡಿಸ್ಟೆನ್ಸ್ ಲರ್ನಿಂಗ್ ಫ್ರಮ್ ಸ್ಕೂಲ್ ಟು ಹೈಯರ್ ಎಜುಕೇಶನ್ ಲೆವೆಲ್ಸ್ ಅಕ್ರಾಸ್ ದಿ ಕಂಟ್ರಿ. ಇದ್ರ ಸಲುವಾಗಿ ಏನು ಮಾಡ್ತಾರೆ, ಇದು ಎಜುಸ್ಯಾಟ್ ಅನ್ನ ಯೂಸ್ ಮಾಡ್ತಾರಂತ. ಸೊ ಆಪ್ಷನ್ ಹಿಯರ್ ದ ಆಪ್ಷನ್ ಸಿ ಇಸ್ ಕರೆಕ್ಟ್. Next question. Match the following: physical classroom, virtual classroom, hybrid classroom, recorded video. Synchronous ಅಂದ್ರೆ ಇಮಿಡಿಯೇಟ್ ರಿಪ್ಲೈ ಇರ್ತದೆ. ಅಲ್ಲಿ ದ ಸಿಂಕ್ರೋನಸ್ ಅಂದ್ರೆ ಒನ್ ಸೈಡ್ ಡೇಟಾ ಹೋಗ್ತದ, ಲೈವ್ ಆಗಿರೋದಿಲ್ಲ ಅಂತ. ಫಿಸಿಕಲ್ ಕ್ಲಾಸ್ ರೂಮ್ ಹೆಂಗಿರ್ತದ, ಆಫ್ಲೈನ್ ಇರ್ತದ. ಆಫ್ಲೈನ್ ಮತ್ತೆ ಸಿಂಕ್ರೋನಸ್ ಇರ್ತದೆ. ಯಾಕಂದ್ರೆ ಎರಡು ಕಡೆ ಫೇಸ್ ಟು ಫೇಸ್ ಇರ್ತದೆ, ಅಟ್ ಅ ಸೇಮ್ ಟೈಮ್ ಇರ್ತದೆ. ಸೊ ದಟ್ ಇಟ್ ಇಸ್ ಆಫ್ಲೈನ್ ಸಿಂಕ್ರೋನಸ್ ಇರ್ತದೆ. ವರ್ಚುವಲ್ ಕ್ಲಾಸ್ ರೂಮ್ ಆನ್ಲೈನ್ ಇರ್ತದೆ. ದಿಸ್ ಇಸ್ ಆಲ್ಸೋ ಸಿಂಕ್ರೋನಸ್ ಇರ್ತದೆ. ಸೊ A4 B3 ಇಲ್ಲದ A4 ಮತ್ತೆ B3 ಇಲ್ಲಿ ಎರಡು ಕಡೆ ಅದ. ಹೈಬ್ರಿಡ್ ಕ್ಲಾಸ್, ಹೈಬ್ರಿಡ್ ಮೀನ್ಸ್ ಆನ್ಲೈನ್ ಆಫ್ಲೈನ್ ಎರಡೂ ಇರೋದಕ್ಕೆ ಹೈಬ್ರಿಡ್ ಅಂತಾರೆ. C is 2. ರೆಕಾರ್ಡೆಡ್ ವಿಡಿಯೋ ಇಸ್ ಆನ್ಲೈನ್ ಆರ್ ಆಫ್ಲೈನ್ ಇರ್ತದೆ. ದಿಸ್ ಇಸ್ ಆಲ್ಸೋ ಸಿಂಕ್ರೋನಸ್ ಇರ್ತದೆ. ಸೊ ಆಪ್ಷನ್ B is correct. Here we have the explanation. So option B is correct. Next one. Which is an alternative term referring to website domain name ಗೆ alternative term ಯಾವುದು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. Uniform resource locator is the address used to access a website or a web page on the internet. So option A is correct. That is uniform resource locator. Okay, next question. Cartagena Protocol on Biosafety is a part of which of the following protocols? Montreal Protocol, Paris Agreement, Kyoto Protocol and Convention on Biological Diversity. ಈ ಪ್ರೋಟೋಕಾಲ್ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಬರ್ತಾವ. ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಒಂದು ಪ್ರೋಟೋಕಾಲ್ ಬಗ್ಗೆ ಕ್ವಶನ್ ಬಂದಿತ್ತು. ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ಅ ಗ್ಲೋಬಲ್ ಎನ್ವೈರನ್ಮೆಂಟಲ್ ಟ್ರೀಟಿ ಅಗ್ರೀಡ್ ಆನ್ ಸೆಪ್ಟೆಂಬರ್ 16, 1987 ಅಲ್ಲಿ ಟು ಪ್ರೊಟೆಕ್ಟ್ ಅರ್ತ್ಸ್ ಓಝೋನ್ ಲೇಯರ್. ಪ್ಯಾರಿಸ್ ಅಗ್ರಿಮೆಂಟ್ ಇಸ್ ಅ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಕ್ಲೈಮೇಟ್ ಚೇಂಜ್ ಅಡಾಪ್ಟೆಡ್ ಇನ್ ಪ್ಯಾರಿಸ್ ಆನ್ December 12, 2015 ಅಲ್ಲಿ. Kyoto Protocol is an international treaty that operationalizes the UNFCCC by setting legally binding quantitative greenhouse gas reduction targets for industrialized nations in the 1997 ಅಲ್ಲಿ. In Cartagena Protocol ಅದಲ್ಲ, this is on the biosafety. It is an international treaty that protects biological diversity and human health from potential risks posed by living modified organisms resulting from modern biotechnology. Adopted on January 29, 2000. It entered into force on 2003 ಅಲ್ಲಿ September 11 as a supplement to Convention on Biological Diversity ಅಂತ. So it is a supplement to it is one of the part of the Convention on Biological Diversity. So it is the Kyoto Protocol is one of the part of this Convention on Biological Diversity. So option D is correct. Next one. Two statements are given below. One is labeled as assertion and the other labeled as reason. Choose the correct code for your answer. Assertion ಏನದ, lakes are considered to be more susceptible to pollution than rivers. ಇದು ಕರೆಕ್ಟ್ ಅದ. ರಿವರ್ಸ್ ಗಿಂತನೂ ಲೇಕ್ಸ್ ಏನಿದಲ್ಲ, ಸರೋವರಗಳು, ಅವು ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗ್ತಾವ ಅಂತ. ಇದು ಕರೆಕ್ಟ್ ಅದ. ಯಾಕಂದ್ರೆ ರೀಸನ್ ಏನದ, ವಾಟರ್ ಇನ್ ಲೇಕ್ಸ್ ಮೇ ಟೇಕ್ ಡಿಕೇಡ್ಸ್ ಟು ರಿಪ್ಲೇಸ್ಡ್. ಅಂದ್ರೆ ನೀರು ನಿಂತಿರ್ತದ, ಅದಕ್ಕಾಗಿ ಏನಾಗ್ತದ, ಮೋರ್ ಪೊಲ್ಯೂಟ್ ಆಗ್ತಾವ. ಸೊ ರೀಸನ್ ಕರೆಕ್ಟ್ ಅದ. So option both are correct. Both A and are correct, and R is the correct explanation of A. So option A is correct. Next question. Methane, a greenhouse gas, is emitted from. Methane greenhouse gas is emitted from
landfills, construction debris, wetlands and e-waste. Greenhouse gases are atmospheric gases that trap the sun's heat. Carbon dioxide released by burning fossil fuels, coal and oil. Methane is released by agriculture landfills ಇಂದನೂ release ಆಗ್ತದೆ, means wetlands ಇಂದ release ಆಗ್ತದೆ. Nitrous oxide is released by farming fertilizers, industrial task ಇಂದ release ಆಗ್ತದೆ. Fluorinated gases ಅಂದ್ರೆ CFCs, chlorofluorocarbons ಇರ್ತಾವೆ, these are also responsible for the greenhouse gases. These are released by the refrigeration ಇಂದ ಅಥವಾ ಫ್ಯಾಕ್ಟರಿ ಇಂದ ರಿಲೀಸ್ ಆಗ್ತದೆ. ಇಲ್ಲಿ ಕೊಟ್ಟಂತ ಆಪ್ಷನ್ ಅಲ್ಲಿ ಲ್ಯಾಂಡ್ ಫಿಲ್ಸ್ ಮತ್ತೆ ಇದು ಜೌಗು ಪ್ರದೇಶದಿಂದ ಮೀಥೇನ್ ಗ್ಯಾಸ್ ರಿಲೀಸ್ ಆಗ್ತದೆ, hence option C is correct. Match the following: histosols, andisols, jellysols, aridisols. These are the different types of soils and ಇದಕ್ಕೆ ಯಾವ ಮ್ಯಾಚ್ ಆಗ್ತದೆ ಕೇಳ್ಯಾರ. ಹಿಸ್ಟೋಸೋಲ್ಸ್ ಅಂದ್ರೆ this is a soil, organic soil. Upper layer of the organic soil, by decomposing the plant and animals ಎಲ್ಲಿ ಹಾಕಿ ಮೇಲೆ ಲೇಯರ್ ಇರ್ತಲ್ಲ, that soil is called as histosols. Okay. Andisols andre it is a volcanic soil is called as andisols, and jellysols andre it is a permafrost. Cold region nalliruvanta soil ge jellysols anತಾರೆ. It is a special order of soils defined by permafrost and cold areas ಅಲ್ಲಿ ಇರೋದು. Aridisols ಅಂದ್ರೆ ಡ್ರೈ ಏರಿಯಾದಲ್ಲಿ ಇರುವಂತ ಸಾಯಿಲ್ ಇದು. Okay, it is a lack of moisture. So histosols andre soil order consisting of soils within the thick upper layer of the organic matter. So A4 ದಲ್ಲಿ B1 andisols are the soil order that includes soil formed by the volcanic soil. Jellysols soil order in the cold region. Aridisols andre soil order consisting of soil of dry climates ಅಲ್ಲಿ ಇರುವಂತ soil ಇದು. So option A is correct. Next question: which of the following is not correctly matched? ಇಲ್ಲೇನು ಕೊಟ್ಟಾರು, ಸೆಂಟರ್ಸ್ ಕೊಟ್ಟಾರ, ಆ ಸೆಂಟರ್ಸ್ ಯಾವ ಊರೊಳಗೆ ಅದಾವ ಅಂತ ಕೇಳಾರು. ಸೆಂಟರ್ ಫಾರ್ ಇಕೋಲಜಿಕಲ್ ಸೈನ್ಸಸ್ 1983 ಒಳಗಡೆ ಸ್ಟಾರ್ಟ್ ಆಯಿತು. ಇದು IISc ಬೆಂಗಳೂರು ಒಳಗದ. ಸೊ ಇದು ಬೆಂಗಳೂರು, ಇದು ಕರೆಕ್ಟ್ ಮ್ಯಾಚ್ ಆಗಿದೆ. And Wildlife Institute of India, it is a research institute established in 1982 under the Ministry of Environment, Forest and Climate Change of Government of India. It is in Dehradun, Uttarakhand. ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. And Indian Institute of Forest Management, it is founded in 1982. Autonomous body ಅದ, Natural Resource Serving Training Institute ಇದು, and it is in Bhopal, Madhya Pradesh ಒಳಗದ. It is not in Kolkata. ಇದು ರಾಂಗ್ ಅದ. ಮತ್ತೆ ಗೋವಿಂದ್ ಬಲ್ಲಭ್ ಪಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್, ಇದು ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಇರುವುದು ಟು ಅಡ್ವಾನ್ಸ್ ಸೈಂಟಿಫಿಕ್ ನಾಲೆಜ್ ಅಬೌಟ್ ದಿ ಇಂಡಿಯನ್ ಹಿಮಾಲಯನ್ ರೀಜನ್. ಇಟ್ ಇಸ್ ಹೆಡ್ ಕ್ವಾರ್ಟರ್ ಇನ್ ಅಲ್ಮೋರಾ. ಇದು ಕರೆಕ್ಟ್ ಅದ. ಸೊ ಮ್ಯಾಚ್ ಆಗದೇ ಇರೋದು ಸಿ, ಆಪ್ಷನ್ ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: which ancient center of learning is often considered the world's first university and was located in present-day Bihar? Nalanda, Taxila, Ujjain and Varanasi. ಇಲ್ಲಿ ವರ್ಲ್ಡ್ಸ್ ಫಸ್ಟ್ ಯೂನಿವರ್ಸಿಟಿ ಅಂತೇಳಿ ಕಾಂಟ್ರಾಡಿಕ್ಟ್ ಅದ, ಅದಕ್ಕಾಗಿ ಅವ್ರು ಮೆನ್ಷನ್ ಮಾಡ್ಯಾರ ಇಟ್ ಇಸ್ ಲೊಕೇಟೆಡ್ ಇನ್ ಪ್ರೆಸೆಂಟ್ ಡೇ ಬಿಹಾರ್ ಅಂತ ಹೇಳಿ. ನೋಡಿ, ನಲಂದಾ ಇಟ್ ಇಸ್ ಫೌಂಡೆಡ್ ಇನ್ 5th century in Bihar, India. It is celebrated as first fully organized large scale residential university ಅಂತ ಹೇಳಿದ್ದು. Nalanda is the correct option. Option A is correct, that is Nalanda. Next question: which is the primary focus of Oriental learning programs in India? Options are emphasizing mainstream academic disciplines, B preserving traditional arts and culture, C is promoting interdisciplinary studies, D is incorporating modern technological advancements. What is the primary focus of Oriental learning programs ಅಂತ ಏನು ಕೇಳಾರ? Oriental learning programs in India primary focuses on the preserving and promoting and teaching traditional Indian knowledge systems. Traditional Indian knowledge system ನ ಮಾಡೋ ಸಲುವಾಗಿ ಓರಿಯೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತಾರ. ಇದರಲ್ಲಿ ಕೊಟ್ಟದ್ದು ಆಪ್ಷನ್ ಬಿ, ದಟ್ ಈಸ್ ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಅಂಡ್ ಕಲ್ಚರ್. ಆಪ್ಷನ್ ಬಿ ಇಸ್ ಕರೆಕ್ಟ್, ದಟ್ ಈಸ್ ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಅಂಡ್ ಕಲ್ಚರ್. Next question: which among the following cannot be standalone institutions of higher education? Which is not a standalone institution ಅಲ್ಲ ಅಂತ ಹೇಳ್ತಾರ. ನೋಡ್ರಿ, ಇಲ್ಲಿ ಕೊಟ್ಟಿದ್ದು ಅಫಿಲಿಯೇಟೆಡ್ ಕಾಲೇಜಸ್ ಅಂದ್ರೆ ಇಟ್ ಈಸ್ ನಾಟ್ ಸ್ಟ್ಯಾಂಡ್ ಅಲೋನ್, ಇಟ್ ಈಸ್ ಕಮ್ಸ್ ಅಂಡರ್ ದಿ ಯೂನಿವರ್ಸಿಟಿ ಅಂಡರ್ ಬರೋದು. ದಿಸ್ ಈಸ್ ಅಫಿಲಿಯೇಟೆಡ್ ಟು ಯೂನಿವರ್ಸಿಟಿ, ಸೊ ದಟ್ ಇಟ್ ಈಸ್ ನಾಟ್ ಅ ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್.
ಇನ್ ಬಿಸ್ನೆಸ್ ಸ್ಕೂಲ್ಸ್ ಅಂದ್ರೇನು, ದೀಸ್ ಆರ್ ಸ್ಟ್ಯಾಂಡ್ ಅಲೋನ್, ಅಟೋನಮಸ್ ಇರಬಹುದು, ಅಟೋನಮಸ್ ಇರ್ತಾವ ಇವು, ಅದಕ್ಕಾಗಿ ದಿಸ್ ಇಸ್ ಅ ಸ್ಟ್ಯಾಂಡ್ ಅಲೋನ್. ನರ್ಸಿಂಗ್ ಸ್ಕೂಲ್ ಅಂಡ್ ಕಾಲೇಜ್ ದೀಸ್ ಆರ್ ಆಲ್ಸೋ ಸ್ಟ್ಯಾಂಡ್ ಅಲೋನ್ ಇರ್ತದೆ. ಅದೇ ರೀತಿ ಪಾಲಿಟೆಕ್ನಿಕ್ಸ್ ದೀಸ್ ಆಲ್ಸೋ ಸ್ಟ್ಯಾಂಡ್ ಅಪ್ಲಿಯನ್ಸ್, ಹ್ಯಾಂಡ್ಸ್ ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಇಸ್ ಅಫಿಲಿಯೇಟೆಡ್ ಕಾಲೇಜಸ್. Next question, university that shares learning resources with different universities can be described as. University that shares learning resources with different universities can be described as. ಇಲ್ಲಿ 4 ಆಪ್ಷನ್ ಕೊಟ್ಟಾರ, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ, ಅಲ್ಫಾ ಯೂನಿವರ್ಸಿಟಿ, ಮೆಟಾ ಯೂನಿವರ್ಸಿಟಿ ಮತ್ತೆ ಯೂನಿಫೈಡ್ ಯೂನಿವರ್ಸಿಟಿ. ಸೊ ಇಲ್ಲಿ ಅವ್ರು ಕೇಳಿದ್ದು ಯೂನಿವರ್ಸಿಟಿ ದಟ್ ಶೇರ್ಸ್ ಲರ್ನಿಂಗ್ ರಿಸೋರ್ಸಸ್ ವಿತ್ ಡಿಫರೆಂಟ್ ಯೂನಿವರ್ಸಿಟೀಸ್ ಅಂದ್ರೆ ಯಾವುದು, ಮೆಟಾ ಯೂನಿವರ್ಸಿಟಿ ಬರ್ತದೆ. ಮೆಟಾ ಯೂನಿವರ್ಸಿಟಿ ಶೇರ್ ಲರ್ನಿಂಗ್ ರಿಸೋರ್ಸಸ್ ವಿತ್ ದಿ ಅದರ್ ಯೂನಿವರ್ಸಿಟೀಸ್. ಸೊ ದಟ್ ಇಟ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಈಸ್ ಮೆಟಾ ಯೂನಿವರ್ಸಿಟಿ. ಲಾಸ್ಟ್ ಒನ್, ನ್ಯಾಕ್ ಈಸ್ ಆನ್. ನ್ಯಾಕ್ ಏನ್ ಅಂತ ಕೇಳ್ತಾರ. ನ್ಯಾಕ್ ಅಂದ್ರೆ ಏನು, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್. ಇದು ದಿಸ್ ಕಮ್ಸ್ ಅಂಡರ್ UGC. So it is accrediting body. This gives the accreditation to the universities and the colleges. B is correct. Okay, this completes the 50 questions of KSET 2026 GK paper. ಅದೇ ರೀತಿ ನಾನು 2024ರ GK ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಅದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಮತ್ತೆ ಅದೇ ರೀತಿ ನೀವು ಇದನ್ನ ಅನಲೈಸಿಸ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಸಮ್ ಟೈಮ್ಸ್ ಆಪ್ಷನ್ಸ್ ಒಳಗಿಂದ ಕ್ವಶನ್ಸ್ ಆಗಿ ನೆಕ್ಸ್ಟ್ ಇಯರ್ ಅಲ್ಲಿ ಕ್ವಶನ್ಸ್ ಬರ್ಬೋದು, ಅಥವಾ ಕ್ವಶನ್ಸ್ ಮೇ ರಿಪೀಟ್ ಆಗ್ಬೋದು. ಅದಕ್ಕಾಗಿ ಪ್ರಿವಿಯಸ್ ಅವರ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದನ್ನು ರೆಫರ್ ಆಗಿ ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕು. ಅದೇ ರೀತಿ ನಾನು ಈ ಚಾನಲಲ್ಲಿ GK ರಿಲೇಟೆಡ್ ವಿಡಿಯೋಸ್ ಮತ್ತು ಕೆಮಿಸ್ಟ್ರಿ ರಿಲೇಟೆಡ್ ವಿಡಿಯೋನ ಹಾಕ್ತಿರ್ತೀನಿ. ಅದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಇಶ್ಯೂ ಅಥವಾ ಏನಾದರೂ ಈಗ ನಾನು ಸಾಲ್ವ್ ಮಾಡಿದಲ್ಲಿ ಡೌಟ್ಸ್ ಇತ್ತು ಅಥವಾ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಓಕೆ, ಥ್ಯಾಂಕ್ ಯು.